ಮಾಡ್ತಾ ಇದ್ದು 10 ಸ್ಟೆಪ್ಸ್ ಎಲ್ಲ ಹೇಳ್ತಾ ಇದ್ದು. ಒಂದೇ ದಿನ 10 ಸ್ಟೆಪ್ ಹೇಳ್ಬಿಡ್ತಾ ಇದ್ದು. ನಿನ್ನೆ ನಿಮ್ ಪ್ರೋಗ್ರಾಮ್ ಇಂದ ಅರ್ಥ ಆಗಿದ್ದು ಒಂದೊಂದು ಸ್ಟೆಪ್ನು ಡೀಟೈಲ್ ಆಗಿ ಹೇಳ್ಬೇಕು. 2 ಹೇಳಿದ್ರು 3 ಹೇಳಿದ್ರು ಅದು ಡೀಟೈಲ್ ಆಗಿ ಹೇಳ್ಬೇಕು ಅನ್ನೋದು ಅರ್ಥ ಆಯ್ತು. ಟ್ರೈನಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರಾ? ಓಕೆ ಓಕೆ. ಸಮಯ ಹೇಗ್ ಸಿಗತ್ತೆ ಅನ್ನೋದ್ರ ಮೇಲೆ ಕೊಡ್ತೀವಿ. ನಾನು 1 ಅವರ್ ಕೊಟ್ಟಿದ್ದಿದೆ ಅಷ್ಟು ಪಾಯಿಂಟ್ ಅನ್ನ. ನಮ್ಗೆ ನಿನ್ನೆ ಸಿಕ್ಕಿದ್ದು 30 ಮಿನಿಟ್ಸ್ ಇರೋದ್ರಿಂದ, ಸೊ ಈ ಸೆಷನ್ ಅಲ್ಲಿ ನಮ್ಗೆ ಅಷ್ಟೇ ಸಮಯ ಸಿಕ್ತಿರೋದ್ರಿಂದ ನಾವು ಹಾಗಾಗಿ 2-3 ಡೇಸ್ಗೆ ಇದನ್ನ ನಾವು ಡಿವೈಡ್ ಮಾಡ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ ಸರ್, ಎಲ್ಲ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಒಂದೊಂದು ಪಾಯಿಂಟ್. ವೆರಿ ಗುಡ್, ಥ್ಯಾಂಕ್ ಯು. ಗುಡ್. ಓಕೆ ಸರ್, ಥ್ಯಾಂಕ್ ಯು. ಮುನಿಸ್ವಾಮಿ ಸರ್, ನೆಕ್ಸ್ಟ್ ಶರಣಪ್ಪ ಅವರು. ನೆಕ್ಸ್ಟ್ ನಡೀರಿ. ನಿನ್ನೆ ಏನು ಕಲಿಕೆ ಆಯ್ತು, ಲರ್ನಿಂಗ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬನ್ನಿ. ಮುನಿಸ್ವಾಮಿ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಿದೆ ಸರ್? ಕೇಳಿಸ್ತಿದೆ. ಓಕೆ ಸರ್, ನಿನ್ನೆ ತುಂಬಾ ಅದ್ಭುತವಾಗಿ ಕ್ಲಾಸ್ ಮಾಡ್ತೀರಿ ಸರ್. ನಾನು ಓದಿರೋದು ತಮಿಳು, ಮಾತೃಭಾಷೆ ತೆಲುಗು, ಕನ್ನಡ ನಾನು ಕಲಿತಾ ಇದ್ದೀನಿ ನಿಮ್ಮ ಹತ್ರ. ವೆರಿ ಗುಡ್. ಹೆಲ್ತ್ ವರ್ಕ್ಶಾಪ್ ನಮ್ 3ನೇ ಟೈಮ್ ಅಟೆಂಡ್ ಮಾಡಿದ್ದೀನಿ. ಹೆಲ್ತ್ ವರ್ಕ್ಶಾಪ್ ನಮ್ಮ ಟೀಮ್ 2022 ಡೈರೆಕ್ಟರ್ ಮೈಂಟೈನ್ ಮಾಡಿದ್ದೆ ಸರ್. ಟೀಮ್ ಎಲ್ಲ ಕ್ರಾಸ್ ಲೈನ್ ಆಯ್ತು, ಟೀಮ್ ಎಲ್ಲ ಕೆಟ್ಟೋಯ್ತು. ಇವಾಗ ಫಸ್ಟ್ ಲೈನ್ ಮಾತ್ರ ನಾನು ಮೇಂಟೈನ್ ಮಾಡಿದೆ. ಆದ್ರೆ ನೀವು ಕೊಟ್ಟಂತ ಮಾಹಿತಿ ಇವತ್ತು ನಿನ್ನೆ ತುಂಬಾ ಚಂದವಾಗಿ ಅದ್ಭುತವಾಗಿ ಕೊಟ್ಟಿದ್ರು ಸರ್. ಕಲಿಯೋದು ತುಂಬಾ ಐತೆ. ಸುರೇಖಾ ಭಾರ್ಗವ್ ಮೇಡಮ್, ಇವತ್ತು ರಾಜು ಡಿ ಜಿ ಸರ್ ಒಂದು ಪೆನ್ನು ಬುಕ್ ಎತ್ಕೊಂಡು ಬರೆಯೋದು ಕಲಿತಾ ಇದ್ದಾರೆ. ಏನು ಕ್ಲಾಸ್ ಕೊಟ್ಟರು ಬರೆಯೋದು ನಾನು ಕಲ್ದಿದ್ದು ಸಾಸಿವೆ ಗಿಂಜ ಅಂತ, ಅದು ಅದರಲ್ಲೇ ಧೂಳು ಮಾತ್ರನೇ, ಇನ್ನ ಕಲಿಯೋದು ತುಂಬಾ ಐತೆ ಅಂತ ಹೇಳಿದ್ರು. ತುಂಬಾ ಅದ್ಭುತದು. ಸ್ವಲ್ಪನೇ ಮತ್ತೆ ಒಂದು ಬೀಜ ಅಂತ ಹೇಳಿದ್ರಿ ಸರ್, 4 ವರ್ಷ ವೇಟ್ ಮಾಡಿದೆ ಅಂತ ಹೇಳ್ತಾ, ಅದು ಬೇರ್ಗಳು ತುಂಬಾ ಬೆಳಿತಾ ಒಂದು ಗಿಡ ಹೆಂಗ್ ಬಂತು ಒಂದೊಂದು ಲಗ್ಗಲ್ಲಿ ಡಿವೈಡ್ ಆಗ್ತದೆ. ಫಸ್ಟ್ ನಾನು ಕಲಿಬೇಕು, ಡೆಮೋ ಕಲಿಬೇಕು. ಫಸ್ಟ್ ನಾನು ಯೂನಿವರ್ಸಿಟಿಗೆ ಅಪ್ಲೈನ್ಗೆ ನಾನು ಯಾವ್ದೇ ತರ ಹೋಗಿದ್ದೀರಾ ನಾನು ಕಲಿಬೇಕಂತ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ ಸರ್. ನಿಮ್ಮನಿಂದ ತುಂಬಾ ಒಂದೊಂದು ದಿವಸಕ್ಕೆ ನಾನು ಬರೆಯೋಕೊಂಡು ಕಲಿತಾ ಇದ್ದೀನಿ ಸರ್. ಥ್ಯಾಂಕ್ ಯು, ಧನ್ಯವಾದ ಸರ್. ವೆರಿ ಗುಡ್, ಸೂಪರ್, ಗ್ರೇಟ್ ರಿಯಲೈಸೇಷನ್. ಕೆಲವು ಪಾಯಿಂಟ್ಸ್ಗಳು ನನ್ನಲ್ಲಿ ಏನ್ ಬೇಕಾಗಿದೆ, ಏನ್ ಮಿಸ್ಸಿಂಗ್ ಆಗಿದೆ ಅಂತ ಕಂಡುಕೊಂಡು ಶೇರ್ ಮಾಡೋದು ಬಹಳ ಮುಖ್ಯ. ಥ್ಯಾಂಕ್ ಯು ಶರಣಪ್ಪ ಸರ್. ನೆಕ್ಸ್ಟ್ ಅದ್ಭುತವಾದಂತ ಶೇರಿಂಗ್ ಯಾರು ಮಾಡ್ತೀರಿ? ಯಾರಿಗೆ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿದ್ದೀರಿ ಹೇಳಿ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ನಮಸ್ತೆ. ಹ್ಯಾಪಿ ಮಾರ್ನಿಂಗ್. ತುಂಬಾ ಖುಷಿ ನಮಸ್ತೆ. ಆಗ್ತಿದೆ ಸರ್, ಯಾಕಂದ್ರೆ ಒಂದು ಗೋಲ್ ಸೆಟ್ಟಿಂಗ್ ಬಗ್ಗೆ ಅರ್ಥ ಆಯ್ತು ಸರ್. ಒಂದು ವಿಡಿಯೋ ಮುಖಾಂತರ ಪೇ ಮಾಡಿದ್ರಿ, ಅದು 5 ವರ್ಷ ತನಕ ಬೆಳವಣಿಗೆ ಆಗಿರಲಿಲ್ಲ. 5 ವರ್ಷ ಆದ್ಮ್ಯಾಗ ಒಮ್ಮೆ ಫಾಸ್ಟ್ ಆಗಿ ಬೆಳೀತಲ್ಲ, ಅದು ತುಂಬಾ ಅರ್ಥ ಆಯ್ತ್ರಿ ಸರ್ ನಮ್ಗೆ. ವಂಡರ್ಫುಲ್ ಟೆಷನ್ ಸರ್ ನಿನ್ನಿಂದು. ಇವತ್ತು ಕೂಡ ನಾನು ಒಂದು ಗೋಲ್ ಸೆಟ್ಟಿಂಗ್ ಕೂಡ ಸೆಟ್ ಮಾಡಿದ್ದೀನಿ ರೀ. ಅದೇ ರೀತಿಯಲ್ಲಿ ಪ್ರಾಡಕ್ಟ್ ಕೂಡ ಇವತ್ತು ಅವ್ರಿಗೆ ರೀಚ್ ಮಾಡಿದ್ದೀನಿ ಸರ್. 500 ರೂಪಾಯಿ ಪ್ರಾಡಕ್ಟ್ ಅವ್ರಿಗೆ ಪೇಸ್ಟ್ ಕೊಟ್ಟಿದ್ದೀನಿ ಸರ್. ಬರೀ ಪೇಸ್ಟ್ ತೊಗೊಂಡಿದ್ದಾರೆ ಸರ್ ಅವರು. ವೆರಿ ಗುಡ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನಿನ್ನೆ ನೋಡಿದ್ರಿ ನೀವು ಪಾಯಿಂಟ್ಸ್ಗಳಲ್ಲಿ, ಆ ಪಾಯಿಂಟ್ಸ್ ತುಂಬಾನೇ ಚೆನ್ನಾಗಿತ್ತು. ನನ್ಗೆ ನಮ್ಮ ಲೈಫಿಗೆ ಅಳವಡಿಸ್ಕೋಬೇಕಾಗಿದ್ದು, ನಾನು ಅದರಲ್ಲಿ ನೋಡ್ಕೋಬೇಕು ನನ್ನಲ್ಲಿ ಏನು ನನ್ನನ್ನ ಹೋಲ್ಡ್ ಮಾಡಿರೋದು ಯಾವುದು ಅನ್ನೋದನ್ನ ನಾವು ನೋಡ್ಕೋಬೇಕಾಗಿದೆ. ಅದರಲ್ಲಿ ನಾನು ಟೀಚಬಲ್ ಆಗಿಲ್ವಾ, ಕೋಚಬಲ್ ಆಗಿಲ್ವಾ, ಆ ಲರ್ನಿಂಗ್ ಸ್ಪಿರಿಟ್ ನನ್ನಲ್ಲಿಲ್ವಾ, ಅಥವಾ ನನ್ಗೆಲ್ಲ ಗೊತ್ತು ಇನ್ನೇನ್ ಪದೇ ಕೇಳಿದ್ದನ್ನೇ ಕೇಳಿಸ್ಕೋಬೇಕು ಅಂತ ನಮ್ಗೆ ಅನಿಸ್ತಿದ್ಯಾ? ಈ ಒಂದು ಪಾಯಿಂಟ್ ಅನ್ನ ನೋಡ್ಕೊಳ್ಬಹುದು. ಅದು ನನ್ನನ್ನ ಸಕ್ಸಸ್ ಅನ್ನ ಸ್ಟಕ್ ಮಾಡಿರ್ಬೋದು, ಅಥವಾ ನಾನು ಯಾವುದೋ ಒಂದು ಹೊಸ ಆವಿಷ್ಕಾರಗಳನ್ನ ಮಾಡ್ತೀನಿ. ಅಪ್ಲೈನ್ ಲೀಡರ್ ಏನ್ ಹೇಳ್ತಾರೆ ಅದನ್ನು ಮಾಡ್ದೇನೆ ಇನ್ಯಾವುದೋ ಮಾಡಕ್ ಹೋಗ್ತೀನಿ. ಹೊಸ ಆವಿಷ್ಕಾರಗಳನ್ನ ಮಾಡಕ್ ಹೋಗ್ತಾ ನಂದೇ ಆದಂತ ಡಿಫ್ರೆಂಟ್ ಆಗಿ ನಾನೇನೋ ಮಾಡಬೇಕು ಅಂತ ಸಾಧನೆ ಮಾಡಕ್ ಹೋಗಿ ವೀಲ್ ಅನ್ನ ಶೇಪ್ ಚೇಂಜ್ ಮಾಡ್ಬಿಟ್ಟು ನಮ್ಮ ಬಿಸ್ನೆಸ್ ಗಾಡಿ ಓಡ್ತಿಲ್ವಾ? ಅಥವಾ ನನ್ನ ಶಾರ್ಟ್ ಟರ್ಮ್ ಥಿಂಕಿಂಗ್ ಇದೆಯಾ? ಎಷ್ಟೋ ಸಕ್ಸಸ್ ಪಡೆದ್ರು ಸಹಿತ, ಆಗಿದ್ರು ಸಹಿತ ಅದನ್ನ ನಾನು ಗುರುತಿಸಕ್ ಆಗ್ತಿಲ್ವ ನನ್ನಲ್ಲಿ ಅನ್ನೋದನ್ನ ನಾನು ಕಂಡ್ಕೋಬೇಕಾಗಿದೆ. ಬ್ಯಾಂಬೋ ಟ್ರೀ ಸಕ್ಸಸ್ ಕಾಣೋದು 5 ವರ್ಷದ ನಂತರ. 5 ವರ್ಷದಿಂದ ಸಕ್ಸಸ್ ಏನೋ ಶೋ ಆಗೋದು 5 ವರ್ಷದ ನಂತರ. ಬಟ್ ಅಲ್ಲಿ ಅದಕ್ಕೂ 5 ವರ್ಷ ಹಿಂದೆ ಸಕ್ಸಸ್ ಆಗಿಲ್ಲ ಅಂತ ಅರ್ಥ ಅಲ್ಲ. ಸಕ್ಸಸ್ಸಿಗೆ ರೆಡಿ ಆಗಿದ್ದೀವಿ. ಸಕ್ಸಸ್ಸಿಗೆ ರೆಡಿ ಆಗಿದ್ದು ಸಹಿತ ಒಂದು ಸಕ್ಸಸ್ಸೇ. ಓಕೆ, ನಮ್ಮ ಪ್ರಾಕ್ಟೀಸ್, ನಮ್ಮ ಲರ್ನಿಂಗ್, ನಮ್ಮ ಕಲಿಕೆ, ವ್ಯಕ್ತಿತ್ವ ನಿರ್ಮಾಣ, LT ವರ್ಕ್ಶಾಪ್ ಕಲಿಕೆ ಎಲ್ಲದೂ ಸಹಿತ ಅದು ನಮ್ಮನ್ನ ತಯಾರಿ ಆಗ್ತಾ ಇದೆ. ನಾವು ತುಂಬಾ ದೊಡ್ಡದಾಗಿ ಸ್ಫೋಟ ಆಗ್ಲಿಕ್ಕಿದೆ ಮುಂದೆ
ಅದಕ್ಕೆ ನಮ್ಮ ತಯಾರಿ ಗ್ರೌಂಡ್ ವರ್ಕ್ ನಡೀತಾ ಇದೆ ಅನ್ನೋದನ್ನ ನಾವು ಭಾವಿಸ್ಬೇಕು. ಎಲ್ಲವನ್ನು ಇದು ಎಷ್ಟು ದಿನ ಆಯ್ತು, ಎಷ್ಟು ಚೆಕ್ ಬಂತು ಅಂತ ಕೇಳಲಿಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಶೇರಿಂಗ್ ಅಲ್ಲಿ ಸುರೇಶ್ ಮತ್ತೆ ಲೋಕೇಶ್ ಅವರಿದ್ದಾರೆ. ಸುರೇಶ್ ಸರ್ ಗುರುಗಳೇ ನಮಸ್ತೆ. ನಮಸ್ತೆ. నేను ಕ್ಲಾಸಲ್ಲಿ ಅಂದ್ರೆ ನಾವು ಬೇರೆ ಇನ್ವೆಂಟ್ರಿ ಮಾಡಬಾರ್ದು ಅಂದ್ರೆ ಮಾಡೋದು ಗಮನಿಸ್ತಿದ್ದೆ ಕೆಲವರು. ಹಾಗಾಗಿ ಅದು ಮಾಡಬಾರ್ದು ಅಂತ ಇನ್ನು ಮತ್ತೆ ಬಲವಾಗಿ ಅರ್ಥ ಆಯ್ತು. ಮತ್ತೆ ಬೆಳೆಯೋದು ಇನ್ಸ್ಟೆಂಟ್ ಮ್ಯಾಗಿ ಫುಡ್ ಅಲ್ಲ ಅಂತ ಅರಿವಾಯ್ತು ನಮಗೆ. ಸ್ಲೋಗಿ ಬೆಳ್ಕಂತ ನಾವು ಬೇರೆ ಬಿಟ್ಕೊಂಡು ಬಲವಾಗಿ ಬಹಳ ಉನ್ನತ ಮಟ್ಟಕ್ಕೆ ಬೆಳಿಲೇಬಹುದು, ಅವಕಾಶ ಇದೆ ಮತ್ತೆ ಅನ್ನೋದು ಅರ್ಥ ಆಯ್ತು ನಿನ್ನೆ. ಮತ್ತೆ ಬೇರೆ ಇನ್ವೆಂಟ್ರಿ ಬೇರೆ ಗಮನಿಸ್ಕೊಂಡೆ, ಮಾಡಬಾರ್ದು ಅಂತ ಗೊತ್ತಾಯ್ತು. ಮಾಡ್ಬೇಕು, ಆದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಬೇಸಿಕ್ ಏನಿದೆ ಅದನ್ನ ಮರಿಬಾರ್ದು, ಅದನ್ನ ಪದೇ ಅದನ್ನೇ ಮಾಡ್ಬೇಕು ಅನ್ನೋದು ಅರಿವಾಗಿದೆ. ನೆಕ್ಸ್ಟ್ ಲೋಕೇಶ್ MS ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಡಿಯೋ ಆನ್ ಮಾಡಿ ಹೊರಡೆ ಇದ್ದೀನಿ ಸರ್, ಹಾಗೆ ವಿಡಿಯೋ ಆನ್ ಮಾಡ್ತಾ ಇಲ್ಲ. ಇಟ್ಸ್ ಓಕೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ಈವ್ನಿಂಗ್ ಕ್ಲಾಸ್ ಇಂದ ರಿಟೇಲ್ ಮಾಡೋದಕ್ಕೆ ಮತ್ತೆ ಕಲ್ತಿದ್ದೀನಿ ಸರ್. ಆಕ್ಚುಲಿ ಈ ಮಂತ್ ಅಲ್ಲಿ 200 PV ರಿಟೇಲ್ ಅಲ್ಲೇ ಮಾಡಿದ್ದೀನಿ ಅಂತ ಹೇಳಿ ತುಂಬಾ ಖುಷಿ ಆಗಿದೆ. ಟೋಟಲ್ 3646 PV ಆಗಿದೆ. ತುಂಬಾ ಹೆಮ್ಮೆ ಆಗ್ತಿದೆ ಸರ್. ಯಾಕೆಂದ್ರೆ ಟೀಮಲ್ಲಿ ಸಹಿತನು 50 PV 30 PV ಮಾಡ್ತಕ್ಕಂಥ 100 PV ಪ್ಲಸ್ ಬರ್ತಕ್ಕಂಥ 3-4 ಜನ ರೆಡಿ ಆಗ್ತಿದ್ದಾರೆ ಸರ್. ಅದೊಂದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಏನು ಮಾಡ್ಬೇಕು ಅಂತ ಆಲ್ರೆಡಿ ನೀವು ಹೇಳಿ ಹಾಗೆ ಸುರೇಖ ಭಾರ್ಗವ ಮೇಡಮ್, ರಾಜು ಸರ್ ಇರ್ಬೋದು, ನೀವಿರ್ಬೋದು, ಚಂದ್ರ PV ಸರ್ ಎಲ್ಲರೂ ಸಹ ಹೇಳ್ಕೊಟ್ಟಿದ್ರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಿದ್ವಿ ಸರ್. ಎಲ್ಲೋ ಸ್ವಲ್ಪ ಟೀಚಬಲ್ ಕೋಚಬಲ್ ಆಗಲಿ ವ್ಯತ್ಯಾಸ ಇರ್ಬೋದು, ಬಟ್ ನಿಮ್ಮಿಂದ ನಾವೆಲ್ಲ ಮತ್ತೆ ತಗೊಳ್ತಿದೀವಿ ಸರ್. ಖಂಡಿತ ಇದರಲ್ಲಿ ಯಾವುದೇ ಅನುಮಾನ ನಮಗಿಲ್ಲ ಸರ್. ಖಂಡಿತ ಏನ್ ನೀವು ಮಾಡ್ತೀರಿ ಬ್ಯಾಂಬೂ ಟ್ರೀ ತರ ನಿಂತ್ಕೊಳ್ಳೋಕೆ ರೆಡಿ ಇದೆ ಸರ್. ಈಗಾಗಲೇ 4-5 ವರ್ಷ ನಿಂತಿದ್ದೀವಿ ಸರ್. ಇನ್ನೂ ಇರೋ ತನಕ ನಿಲ್ತೀವಿ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಇದೆ ಸರ್. 100% ನಾವು ಸಕ್ಸಸ್ ಆಗೇ ಆಗ್ತಂತ ಇದೆ ಸರ್ ನನಗೆ ಇದ್ರ ಪ್ರಕಾರ. ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಸುರೇಖಾ ಮೇಡಮ್. ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನನಗೆ ಅರ್ಥ ಆಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಂಬೂ ಟ್ರೀ ಬೀಜ ತೋರಿಸಿದಾಗ ಫಸ್ಟ್ ನಾನು ತಗೊಂಡಿದ್ದೇನಪ್ಪ ಅಂದ್ರೆ ಸಕ್ಸಸ್ ನ 6 ಸಬ್ಜೆಕ್ಟ್ ಅಲ್ಲಿ ನಾನು ಪರ್ಫೆಕ್ಟ್ ಆಗ್ಬೇಕು ಒಂದು, ಮತ್ತೆ ಮರದ 5 ಅಂಶಗಳಲ್ಲಿ ಅದೇನಪ್ಪಾ ಅಂದ್ರೆ ಜೀವನಕ್ಕೆ ಹೋಲಿಸಿದಾಗ ಬೀಜ ಪ್ರಬಲದ ಕನಸು ಖಂಡಿತ ಇದೆ, ಅಲ್ಲಿ ನನಗೆ ಕ್ಲಾರಿಟಿ ಸಿಕ್ಕಿದ್ದು. ಇನ್ನ 4 ಸಬ್ಜೆಕ್ಟ್ ಅಲ್ಲಿ ಏನು ಉತ್ತಮ ಶಿಕ್ಷಣ, ನಿರಂತರ ಪರಿಶ್ರಮ, ಖುಷಿಯಾದ ಮನಸ್ಸು, ಈ ತರ ಖುಷಿ ಮನಸ್ಸು, ಅದ್ರಲ್ಲಿ ನಾನು ಇನ್ನೂ ಬೆಟ್ಟದಷ್ಟು ಇಂಪ್ರೂವ್ ಆಗ್ಬೇಕು ಅಂತ ಗೊತ್ತಾಯ್ತು ಸರ್. ಅಲ್ಲಿ ಅದನ್ನ ನೋಡ್ಕೊಳಕ್ಕಾಯ್ತು. ಬ್ಯಾಂಬೂ ಟ್ರೀಗೆ ನಾನು LT ನ ಹೋಲಿಸ್ಕೊಂಡಿದ್ದೇನೆ. ಮತ್ತೆ ನಾನು ಹೊಸದನ್ನ ಮಾಡ್ತೀನಿ ಅನ್ನೋದಕ್ಕಿಂತ ಸಿಸ್ಟಮ್ ಏನ್ ಹೇಳ್ತಿದೆ, ಲೀಡರ್ಸ್ ಏನ್ ಮಾಡ್ತಿದ್ದಾರೆ ಅದನ್ನ ಫಾಲೋ ಮಾಡಿದ್ರೆ ಮಾತ್ರ, ನಾನು ಆಕ್ಷನ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದಂತ ಗೊತ್ತಾಯ್ತು. ಮತ್ತೆ ನಾನು ಕಲಿತಿದ್ದೇನೆ, ಡೈಲಿ ಕಲಿತಿದ್ದೀನಿ, ಹೌದು, ಅಟೆಂಡ್ ಆಗ್ತಿದ್ದೀನಿ. ಆದ್ರೆ ಎಷ್ಟು ಮಟ್ಟಿಗೆ ನಾನು ನಾಲೆಡ್ಜ್ ನ ಅಳವಡಿಸ್ಕೊಳ್ತಿದ್ದೇನೆ, ಎಷ್ಟು ಮಟ್ಟಿಗೆ ಟೀಮ್ಗೆ ಕೊಡ್ತಿದ್ದೀನಿ, ಅದನ್ನ ನೋಡ್ಕೊಳಕಾಯ್ತು. ಮತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ ಬೇಕು, ಇಲ್ಲ ಅಂತಲ್ಲ, ಆದ್ರೆ ಲಾಂಗ್ ಟರ್ಮ್ ಗೋಲ್ ಇಟ್ಟಿದ್ದೀನಿ ನಾನು, ಅದನ್ನ ಚೆಕ್ ಮಾಡ್ಕೊಳಕಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಶೇರಿಂಗಿಗೆ, ಥ್ಯಾಂಕ್ ಯು. ಸೊ ಇವತ್ತು ಇನ್ನಷ್ಟು 4 ಪಾಯಿಂಟ್ ಅನ್ನ ಮುಂದುವರೆದು ನೋಡ್ತಾ ಹೋಗೋಣ. ಇಲ್ಲಿ ಈ ಪಾಯಿಂಟ್ಸ್ ಅನ್ನು ಹೇಳುವಾಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾವ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಈ ತಪ್ಪುಗಳನ್ನ, ಈ ಮಿಸ್ಟೇಕ್ ಅನ್ನ ನಾನು ಮಾಡ್ತಾ ಇದ್ದೀನಾ, ನನ್ನ ಟೀಮಲ್ಲಿ ನಡೀತಾ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ಜಸ್ಟ್ ಅಬ್ಸರ್ವ್ ಮಾಡೋ ಸಾಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ಪಾಯಿಂಟ್ಸ್ ಹೀಗಿದೆ. ಈ 3 ಪಾಯಿಂಟ್ ನಾವು ನೋಡಿದೀವಿ ನಿನ್ನೆ. ಸೊ ಇವತ್ತಿನ ಪಾಯಿಂಟ್ಸ್ ಏನಿದೆ ಅಂದ್ರೆ, ನಾಟ್ ಟಾಕಿಂಗ್ ಟು ಎನಫ್ ಪೀಪಲ್, ಅಂದ್ರೆ ಸಾಕಷ್ಟು ಜನರ ಜೊತೆ ನಾವು ಮಾತಾಡದೇ ಇರುವುದು, ಮಾತನಾಡುವುದಕ್ಕೆ ನಿರಾಕರಿಸುವುದು, ಓಕೆ, ಹೊಸ ಜನರನ್ನ ಭೇಟಿ ಮಾಡದೇ ಇರೋದು. ಇದು ಹೊಸದಾಗಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಶುರು ಮಾಡಿದಾಗ, ಮೋದಿ ಕೇರ್ ನ ಹೊಸದಾಗಿ ಬಿಸ್ನೆಸ್ ಬಂದಾಗ ನಾವು ಜನರು ಲಿಸ್ಟ್ ಮಾಡುವುದೇ ಬೇರೆ ರೀತಿಯಲ್ಲಿ, ಬಹಳ ಒಂದು ಹುರುಪಿರುತ್ತೆ ನಮ್ಮ ಹತ್ರ. ಇವ್ರಿಗೆ ಹೇಳ್ಬೇಕು ಅಂತ ಹೇಳ್ಬಿಡ್ತೀವಿ. ಒಂದ್ 8-10-20 ಜನಕ್ಕೆ ಹೇಳ್ತೀವಿ. ಲಿಸ್ಟು 200 ಇರುತ್ತೆ, ಬಟ್ ಸುಮ್ನೆ ಬರ್ದಿರ್ತೀವಿ. ಅದ್ರಲ್ಲೊಂದು 20 ಜನ ಸೆಲೆಕ್ಟ್ ಮಾಡ್ಕೊಂಡು ಬಿಸ್ನೆಸ್ ಹೇಳಿರ್ತೀವಿ. ಆ 20 ಜನ ಯಾರು ಕೇಳಿದ್ರೆ ಬಹಳ ಕ್ಲೋಸ್ ಇರ್ತಾರೆ ಅವರು. ಅದರಲ್ಲಿ ಕ್ಲೋಸ್ ಇರೋರು ಮೋಸ್ಟ್ ಆಫ್ ದಿ ಪೀಪಲ್ ರಿಜೆಕ್ಟ್ ಮಾಡಿರ್ತಾರೆ. ಅಲ್ಲಿಗೊಂದು 4 to 5 ಲಾಗಿನ್, ಒಂದು 10 ಲಾಗಿನ್ ಆಗಿ ಒಂದು 4 ಮೆಂಬರ್ಸ್ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತಾರೆ. ಒಂದು ಲೆವೆಲ್ ಸಕ್ಸಸ್ ಅನ್ನ ಪವರ್ ಆಫ್ 4 ಡೈರೆಕ್ಟರ್ ಯಾವುದೋ ಒಂದು ಲೆವೆಲ್ ನಾವು ರೀಚ್ ಆಗ್ತೀವಿ. ಅದಾದ ನಂತರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನನ್ಗದು ನಾನು
ಈ ಕೆಲವೊಂದು ಲೆವೆಲ್ಗಳನ್ನ ನಾನು ಮಾಡಿ ಆಗಿದೆ ಅಂತ ನಮ್ಗನ್ಸುತ್ತೋ ಗೊತ್ತಿಲ್ಲ. ಅಂದ್ರೆ ನಾನು ಬಹಳ ಸೀನಿಯರ್ ಈ ಬಿಸ್ನೆಸ್ ಅಲ್ಲಿ, ನಾನು ಬಿಸ್ನೆಸ್ ಬಂದು ತುಂಬಾ ಟೈಮ್ ಆಯ್ತು, ನಾನು ಒಂದಿಷ್ಟು ಜನಕ್ಕೆ ಬಿಸ್ನೆಸ್ ಬಗ್ಗೆ ಹೇಳಿ ಆಗಿದೆ, ಇನ್ನೇನಿದ್ರು ನಾನು ಕೆಲಸ ಮಾಡಿಸ್ತಿರ್ತೀನಿ. ಅಥವಾ ನನಗ್ ಬೇಕಾಗಿರೋದು ಆಕ್ಚುಲಿ ಈ ಸ್ಪೆಷಲಿ ಈ ಪ್ಲಾನ್ ಅಲ್ಲಿ 4 ಲೆಗ್ ಬೇಕು, ನನಗೆ 4 ಲೆಗ್ ಆಲ್ರೆಡಿ ಇದೆ. 4 ಲೆಗ್ ಅಲ್ಲ, ಆಕ್ಚುಲಿ 4 ವ್ಯಕ್ತಿ ಇದ್ದಾರೆ. ಅವ್ರು ಪ್ರಾಡಕ್ಟ್ ಯೂಸರೋ ಅಥವಾ ಪ್ರಾಡಕ್ಟ್ ಯೂಸನ್ನು ಸರಿಯಾಗಿ ಮಾಡ್ತಿಲ್ವೋ ಅಥವಾ ಅವ್ರ ನೆಟ್ವರ್ಕ್ ಅವರೋ ಗೊತ್ತಿಲ್ಲ ನಮ್ಗೆ. ಬಟ್ 4 ಜನ ಜಾಯಿನ್ ಆಗಿದೆ. ಇನ್ನು ನಾನು ಅವರಿಗೆ ಬಿಸ್ನೆಸ್ ಮಾಡೋದು ಹೇಳ್ಕೊಡ್ತಾ ಹೋಗ್ತೀನಿ, ಸಾಕು ಇಷ್ಟೇ ಅಂತ ಅನ್ಕೊಳ್ಳೋದು. ಮತ್ತೆ ನನ್ಗೆ ಯಾರು ಬೇಡ, ಇನ್ಯಾರು ನಾವು ಹೊಸಬನ್ನ ಭೇಟಿ ಮಾಡಲ್ಲ, ಮಾತಾಡಲ್ಲ. ರಿಟೇಲ್ ಹೊಸದಾಗಿ ಪ್ರಾಡಕ್ಟ್ ಮಾತಾಡೋದು ಇಲ್ಲ, ನಾನು ಆಲ್ರೆಡಿ ಒಂದು ಲೆವೆಲ್ ರೀಚ್ ಆಗೈತೆ, ನಾನು ಪ್ರಾಡಕ್ಟ್ ಕೊಡ್ಬೇಕಂತಿಲ್ಲ. ಈ ರೀತಿ ಎಲ್ಲ ಥಿಂಕಿಂಗ್ ಯಾವಾಗ ನಮ್ಮಲ್ಲಿ ಬರುತ್ತೆ, ಅವಾಗ ನಾವು ಇಲ್ಲಿ ಸ್ಟಕ್ ಆಗ್ತೀವಿ. ಓಕೆ, ದ ಓನ್ಲಿ ವೇ ಟು ಗ್ರೋ ಎ ಬಿಸ್ನೆಸ್ ಈಸ್ ಕಾನ್ಸ್ಟೆಂಟ್ಲಿ ಇಂಟ್ರೊಡ್ಯೂಸಿಂಗ್ ಫ್ರೆಶ್ ಫೇಸಸ್. ಹೊಸ ಮುಖಗಳನ್ನ ಪರಿಚಯ ಮಾಡುವುದರಿಂದ ಮಾತ್ರ ಕಂಟಿನ್ಯೂಸ್ ಆಗಿ ಈ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ಲಿಕ್ಕೆ ಆಗತ್ತೆ, ಸಾಧ್ಯ. ಅದರಿಂದ ಮಾತ್ರ ಸಾಧ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ದ ಡೇ ಯು ಸ್ಟಾಪ್ ಇಂಟ್ರೊಡ್ಯೂಸಿಂಗ್ ನ್ಯೂ ಪೀಪಲ್, ಯಾವ ದಿನ ನೀವು ಹೊಸ ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ತಿರೋ, ಯುವರ್ ಬಿಸ್ನೆಸ್ ವಿಲ್ ಸ್ಟಾರ್ಟಿಂಗ್ ಸ್ಲೈಡಿಂಗ್ ಬ್ಯಾಕ್ವರ್ಡ್. ನಿಮ್ಮ ಬಿಸ್ನೆಸ್ ಅನ್ನೋದು ಕೆಳಮುಖವಾಗಿ ಜಾರ್ಲಿಕ್ಕೆ ಶುರುವಾಗುತ್ತೆ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಬಿಸ್ನೆಸ್ ಅಲ್ಲಿ ಹೊಸದಾಗಿ ಪ್ರೆಸೆಂಟೇಶನ್, ಇನ್ವಿಟೇಷನ್, ಮತ್ತೆ ಅವರಿಗೆ ಡೆಮೋ, ಮತ್ತೆ ಹೊಸ ವ್ಯಕ್ತಿಗಳ ಈ ಬಿಸ್ನೆಸ್ಗೆ ತರುವಂತದ್ದು, ಇಂಟ್ರೊಡ್ಯೂಸ್ ಮಾಡುವಂತದ್ದನ್ನ ನಾವು ಯಾವುದೇ ಕಾರಣಕ್ಕೂ ನಮ್ ಜೊತೆ ಯಾರೋ 4 ಜನ ಬಂದ್ರು ಸಾಕು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಿಲ್ಸೋದಿದೆಯಲ್ಲ, ಅನ್ಕೊಂಡು ನಿಲ್ಸೋದಿದೆಯಲ್ಲ, ಇದು ಬಹಳ ದೊಡ್ಡ ಮಿಸ್ಟೇಕ್. ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಬಿಸ್ನೆಸ್ ಅಲ್ಲಿ ಎಷ್ಟೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೂ, ಲೈಕ್ ಇನ್ಸೂರೆನ್ಸ್ ಏಜೆಂಟ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನ್ ನೋಡಿದ್ದು ಲೈಕ್ LIC ಅಲ್ಲ, ಅವ್ರಿಗೊಂದು ಎಲ್ಲರಿಗೂ ಪಾಲಿಸಿ ಕೊಡ್ತಾರೆ. ಅವ್ರಿಗೊಂದು ಪಾಲಿಸಿ ಇರುತ್ತೆ. ಏನಂತ ಹೇಳಿದ್ರೆ, 1 ವರ್ಷಕ್ಕೆ ಇಷ್ಟು ಮಿನಿಮಮ್ ಹೊಸ ಇದನ್ನ ಮಾಡ್ಬೇಕು ಅಂತ, ಇನ್ಸೂರೆನ್ಸ್ ಅನ್ನ ಪಾಲಿಸಿಗಳನ್ನ ಕ್ರಿಯೇಟ್ ಮಾಡ್ಬೇಕು, ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕಂತ ರೂಲ್ಸ್ ಇರುತ್ತೆ. ಆದ್ರೆ ನಮ್ ಬಿಸ್ನೆಸ್ ಅಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಲಾಸ್ ಇಲ್ಲ, ಬಾಸ್ ಇಲ್ಲ, ರೂಲ್ಸ್ ಬಹಳ ಕಡಿಮೆ ಇದೆ ಅಲ್ಲ. ಈ ಬಿಸ್ನೆಸ್ ಅಲ್ಲಿ ಬಹಳ ರೂಲ್ಸ್ ಕಡಿಮೆ ಇದೆ. ಅದು ಅಡ್ವಾಂಟೇಜ್ ಹೌದು, ಡಿಸ್ಅಡ್ವಾಂಟೇಜ್ ಹೌದು. ಅರ್ಥ ಆಗ್ತಿದ್ಯಾ? ಈಗ ನಾವೇನ್ ಮಾಡ್ತೀವಿ, ತುಂಬಾ ಜನರ ಜೊತೆ ಮಾತಾಡೋದು, ಮೊದಲು ಮಾತಾಡಿಸ್ದಂಗೆ ಈಗ ಮಾತಾಡ್ಸೋದು ನಾವು ಸ್ಟಾಪ್ ಮಾಡಿರ್ತೀವಿ. ಈ ಪ್ಲಾನ್ ಅಲ್ಲಿ ಪ್ಲೇಸ್ಮೆಂಟ್ ಆಪ್ಷನ್ ಇದೆ. ನಾವು ಎಷ್ಟು ಜನಕ್ಕೆ ಬಿಸ್ನೆಸ್ ಬೇಕಾದ್ರೂ ಕೊಟ್ಟು ಮತ್ತೆ ಅವ್ರನ್ನ ಆ 4 ಲೆಗ್ ಒಳಗಡೆ ಫೋಲ್ಡಿಂಗ್ ಮಾಡ್ತಾ ಡೆಪ್ತ್ ಅಲ್ಲಿ ಕೊಡ್ತಾ ಆ ಟೀಮ್ ಅನ್ನ ತುಂಬಾ ದೊಡ್ಡ ಲೆವೆಲ್ಗೆ, ಅವರು ಅಷ್ಟು ಸ್ಪೀಡ್ ಆಗಿ ಬೆಳೆದಿಲ್ಲ ಅಂದ್ರು ನಾವು ಅವ್ರನ್ನ ಸ್ಪೀಡ್ ಆಗಿ ಆ ಲೆಗ್ ಅಲ್ಲಿ ಅವ್ರನ್ನ ಬೇರೆ ಲೆವೆಲ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ನಾವು ಟ್ರೈ ಮಾಡದೇ ಇರೋದು, ಹೊಸ ವ್ಯಕ್ತಿಗಳನ್ನ ಬಿಸ್ನೆಸ್ ತಗೋಬಾರ್ದೇ ಇರೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಬೆಸ್ಟ್ ಎಕ್ಸಾಂಪಲ್ ಈ ಬಿಸ್ನೆಸ್ ಏನಂತ ಹೇಳಿದ್ರೆ, ಈ ಮಲ್ಲಗಂಬ ಇರೋದು ನಿಮ್ಗೆ ಗೊತ್ತಿದೆ. ಈ ಕಂಬದಲ್ಲಿ ಅದರಲ್ಲೂ ಎಣ್ಣೆ ಕಂಬ ಅಂತ ಒಂದು ಬರುತ್ತೆ. ಮಲ್ಲಗಂಬದಲ್ಲಿ ಎಣ್ಣೆ ಹಚ್ಚಿರುವಂತದ್ದು ಕಂಬ ಇರುತ್ತೆ. ಅದ್ರಲ್ಲಿ ಬರೀ ಕೈಯಲ್ಲಿ ಅವರು ಏನು ಸಪೋರ್ಟ್ ಇಲ್ದಾನೆ ಆ ಕಂಬವನ್ನು ಹತ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಹತ್ತಾ ಹೋಗ್ಬೇಕು. ಆ ಟಾಪ್ ಯಾರು ರೀಚ್ ಆಗ್ತಾರೆ ಅವರು ವಿನ್. ಓಕೆ, ಇದು ಕೆಲವೊಂದು ಗ್ರಾಮೀಣ ಕ್ರೀಡೆ, ಇದು ಕಾಂಪಿಟೇಷನ್ ಇರುತ್ತೆ. ಆ ಕಂಬಗಳನ್ನು ಹತ್ತುವಲ್ಲಿ ಯಾರು ನೆಕ್ಸ್ಟ್ ಲೆವೆಲ್ಗೆ ಎಫರ್ಟ್ ಹಾಕಲ್ವೋ, ಅಂದ್ರೆ ನೆಕ್ಸ್ಟ್ ಮೇಲಕ್ಕೆ ಇನ್ನು ಮುಂದಕ್ಕೆ ಹೋಗ್ಬೇಕು ಅಂತ ಯಾರು ಡಿಸೈಡ್ ಮಾಡಲ್ವೋ, ಎಲ್ಲಿ ನಿಲ್ಬೇಕು ಅಂತ ನಿಂತ್ಕೊಂತಾರೋ ಅವ್ರು ನಿಧಾನವಾಗಿ ಸ್ಲೋಲಿ ಕೆಳಗಿರ್ತಾರೆ ಸ್ವಲ್ಪ ಹೊತ್ತಿಗೆ. ಯಾಕಂದ್ರೆ ಆ ಎಣ್ಣೆ ಗಂಬದಲ್ಲಿ ನಾವು ಎಷ್ಟೇ ಟೈಟ್ ಆಗಿ ಇಟ್ಕೊಂಡ್ರು ಸ್ಲೋಲಿ ಅಂದ್ರೆ ನಮ್ಮನ್ನ ಡ್ರಾಪ್ ಮಾಡ್ತಾ ಸ್ಲೈಡಿಂಗ್ ಬ್ಯಾಕ್ವರ್ಡ್, ಕೆಳಮುಖವಾಗಿ ಜಗ್ಗುತ್ತಾ ಇರುತ್ತೆ. ಹಾಗೆ ಬಿಸ್ನೆಸ್ ಅಂದ್ರೆ ಮೇಲೆ ರಿಟೆನ್ಷನ್ ಸಂಖ್ಯೆಯಲ್ಲಿ ಎಷ್ಟಾರು ಒಂದಿಷ್ಟು ಡ್ರಾಪ್ ಇದ್ದೇ ಇರುತ್ತೆ. ಅಂದ್ರೆ ಒಂದು ಮಡಕೆ ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀರು ತುಂಬಿಸ್ಬೇಕು. ಡ್ರಮ್ಮು ಮಡಕೆ ಇದೆ, ನೀರು ತುಂಬಿಸ್ತೀರಾ ಅಂದ್ರೆ ನೀರು ತುಂಬಿಸ್ಬೇಕು.
ನೀರು ತಂದು ತುಂಬಿಸೋದಿದೆಯಲ್ಲ, ಇದು ನ್ಯೂ ಪೀಪಲ್ ತಂದು ಹಾಕಿದಂಗೆ. ಆದ್ರೆ ಕೆಲವೊಂದು ಹೋಲ್ಗಳಿದೆ ಇಲ್ಲಿ. ಸಾಕಷ್ಟು ಕಾರಣಾಂತರಗಳಿಂದ ಅವ್ರ ಬಿಸ್ನೆಸ್ ಅನ್ನ ಏನ್ ಮಾಡ್ತಿರ್ತಾರೆ, ಅವರ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಅವರ ಜಾಬ್ ಶಿಫ್ಟ್ ಆಗಿರ್ಬೋದು, ಬೇರೆ ಕಡೆ ಜಾಬ್ ಆಗ್ಬೋದು, ಅವ್ರ ಏರಿಯಾ ಚೇಂಜ್ ಮಾಡಬಹುದು, ಅಥವಾ ಅವರಿಗೆ ಚಾಲೆಂಜಸ್ ಬರ್ಬೋದು. ಸಾಕಷ್ಟು ಕಾರಣಗಳಿಂದ ಬಿಸ್ನೆಸ್ ಅಲ್ಲಿ ಟೀಮ್ ಅವರು ಬಿಸ್ನೆಸ್ ಮಾಡದೇ ಇರುವಂತ ಕಾರಣ ಕ್ರಿಯೇಟ್ ಆಗತ್ತೆ. ಅದು ನನ್ನ ಕೈಲಿಲ್ಲ. ಹೇಳಿದ್ರಿ ಡ್ರಮ್ಮು ಹೋಲ್ ಇರೋದು, ನೀರು ಡ್ರಾಪ್ ಆಗ್ತಿರೋದು ಇದು ನನ್ನ ಕೈಲಿಲ್ಲ. ಬಟ್ ಸದಾ ಡ್ರಮ್ ನೀರ್ ಫುಲ್ ಆಗಿರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಪದೇ ಪದೇ ನೀರ್ ತಂದು ಮತ್ತೆ ಮತ್ತೆ ನಾನು ಫಿಲ್ ಮಾಡ್ತಾ ಇರ್ಬೇಕು. ಇದು ಮಾತ್ರ ನನ್ನ ಕೈಲಿದೆ. ಅರ್ಥ ಆಯ್ತು ನಾನು ಹೇಳಿದ್ದು? ಅದು ಮಾತ್ರ ನನ್ನ ಕೈಲಿದೆ. ಹಾಗಾಗಿ ನನ್ನ ಕೈಯಲ್ಲಿ ಏನಿದೆ ಅದನ್ನ ನಾನು ಮಾಡ್ತಾ ಹೋಗ್ಬೇಕು. ಬಿಟ್ಟು ಹೋಗ್ತಿರೋರ್ನ, ಸ್ಟಾಪ್ ಮಾಡ್ತಿರೋರ್ನ ನಾನೇನು ಮಾಡಕ್ಕಾಗಲ್ಲ. ಬಟ್ ನಾನೇನ್ ಮಾಡ್ಬೋದು ಅಂದ್ರೆ ಹೊಸ ವ್ಯಕ್ತಿಗಳನ್ನ ಈ ಬಿಸ್ನೆಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ಬೇಕು. ಆ ರಿಟೆನ್ಷನ್ ಕಾರಣದಿಂದನೇ ಇವ್ರು ಹೇಳಿದ್ದು, ನೀವು ಯಾವಾಗ ಹೊಸ ವ್ಯಕ್ತಿಗಳನ್ನ ತಂದು ಈ ಬಿಸ್ನೆಸ್ ಇಂಟ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ತೀರೋ ಅಂದ್ರೆ ನೀವು ನಿಮ್ಮ ಸ್ವತಃ ಓನ್ ಎಫರ್ಟ್ ಬಿಟ್ಟಿದ್ದೀರಿ ಅಂತ ಅರ್ಥ. ನಾನು ಅದಕ್ಕೆ ಮಲ್ಲಗಂಬದ್ದು ಅಥವಾ ಎಣ್ಣೆಗಂಬದ ಎಕ್ಸಾಂಪಲ್ ಹೇಳಿದ್ದು. ಎಣ್ಣೆಗಂಬತ್ತು ಮಲ್ಲಗಂಬ ಹತ್ತುವಾಗ ಅವರು ಇಲ್ಲಿಗೆ ಕೈ ಹಾಕಿದ್ರೆ, ಇಷ್ಟ ಮೇಲೆ ಕೈ ಹಾಕಿದ್ರೆ ಜಗ್ಗದಾಗ ಇಲ್ಲಿ ಬರ್ತಾರೆ. ಇಲ್ಲೇ ಇಟ್ಕೊಂಡ್ರೆ ಮತ್ತೆ ಕೆಳಗೆ ಹೋಗ್ತಾರೆ. ಯಾವಾಗ್ಲೂ ಅವರು ಪ್ರಯತ್ನಶೀಲರಾಗಿಯೇ ಇರ್ಬೇಕು. ಅಲ್ಲೇ ನಾನು ಕಚ್ಕೊಂಡು ಕೂತ್ಕೊಂತೀನಿ ಅಂದ್ರೆ ಅಲ್ಲಿಂದ ಕೆಳಗೆ ನಿಧಾನವಾಗಿ ಜಾರ್ತಾರೆ. ಹಾಗಾಗಿ ನಾನು ಈ ಬಿಸ್ನೆಸ್ ಬಂದು ಎಷ್ಟು ತಿಂಗಳಾಯ್ತು, ಎಷ್ಟು ಸ್ಪಾನ್ಸರ್ ನಾನು ಸ್ವತಃ ಮಾಡಿರ್ಬೋದಿತ್ತು. ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅನ್ನೋದಕ್ಕಿಂತ ನಾನು ಎಷ್ಟು ಹೊಸ ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಹೊಸ ಟೀಮ್ಗಳನ್ನ ನಾನು ಎಷ್ಟು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ತಗೊಂಡು ನಾನು ಇನ್ನಷ್ಟು ಅವರೆಲ್ಲರಿಗಿಂತ ಜಾಸ್ತಿ ನಾನು ಮಾಡ್ಬೇಕು ಕೆಲಸ. ಹಾಗಾಗಿ ಟೀಮ್ ಮಾಡುತ್ತೆ ಅಂತ ಬಯಸೋದಲ್ಲ, ನಾನು ಸ್ವತಃ ಕೆಲಸ ಮಾಡ್ಬೇಕು ಅನ್ನೋದು ಇದು ಹೇಳ್ಕೊಡುತ್ತೆ. ಇದು 4th ಪಾಯಿಂಟ್. ಓಕೆ, ನೀವು ಹೊಸದಾಗಿ ಸ್ಪಾನ್ಸರ್ ಮಾಡಿದ್ರೆ ಎಷ್ಟು ಟೈಮ್ ಆಯ್ತು ಅನ್ನೋದನ್ನ ಗಮನಿಸಿ. ಓಕೆ, ಹಾಗಿದ್ರೆ ಅದು ಎಲ್ಲಾದ್ರೂ ಸ್ಟಾಪ್ ಆಗಿದ್ರೆ ಅದನ್ನ ಏನ್ ಮಾಡಿ, ಶುರು ಮಾಡಿ. ಕ್ಲಿಯರ್? ಸೊ ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಇದೇನಂದ್ರೆ ನೋ ಕ್ರೆಡಿಟ್ ಪ್ಲೀಸ್ ಅಂಡ್ ಡೋಂಟ್ ಆಸ್ಕ್. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತಿದೆಯಲ್ಲ, ಇದೊಂದು ಸ್ವಲ್ಪ ನಾವು ಚೇಂಜ್ ಮಾಡಿದೀವಿ. ಸಾಲ ಕೇಳಿ ಅಥವಾ ಸಾಲ ಕೊಟ್ಟು ಟೀಮ್ ಕಳೆದುಕೊಳ್ಳಬೇಡಿ ಅಂತ. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 19 years ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೋ ಜನರ ಟೀಮ್ ನಾನು ನೋಡಿದ್ದೀನಿ. ಕೆಲವರು ಕೊಟ್ಟು ಕಳ್ಕೊಂಡಿದ್ದಾರೆ, ಕೆಲವರು ತಗೊಂಡು ಕಳ್ಕೊಂಡಿದ್ದಾರೆ. ಅಂದ್ರೆ ಸಾಲ ಕೇಳಿ ಟೀಮ್ ಕಳ್ಕೊಂಡಿದ್ದಾರೆ. ಕೆಲವರು ಇವರು ಸಾಲ ತಗೊಂಡಿದ್ದಾರೆ ಅಂತ, ಇನ್ನು ಕೆಲವರು ಸಾಲ ಇವ್ರು ಕೊಟ್ಟಿದ್ದಾರೆ. ಸಾಲ ಕೇಳೋದು ತಪ್ಪು, ಕೊಡೋದು ತಪ್ಪು. ಸ್ಪೆಷಲಿ ಈ ಬಿಸ್ನೆಸ್ ಅಲ್ಲಿ ನೀವು ಸಾಲ ಕೇಳೋದು ತಗೊಳ್ಳೋದು ಇವೆಲ್ಲ ಸಾಲನೇ ಮಾಡಬೇಡಿ ಅಂತಲ್ಲ. ಅದನ್ನೇ ಎಲ್ಲಿ ಇದ್ದಾರೆ, ಬೇರೆ ಬ್ಯಾಂಕು, ಅದೇ ಫೈನಾನ್ಸ್ ಅವೆಲ್ಲ ಇದ್ದಾರೆ. ಈ ಅಪ್ಲೈನ್ ಡೌನ್ಲೈನ್ ಮಧ್ಯೆ ಇವರು ಸಾವಿರಾರು ಜನ ಟೀಮ್ ಇರ್ಲಿ, ಒಬ್ರು ಇರ್ಲಿ, ಇಬ್ರು ಇರ್ಲಿ, ಮುಂದಿನ ತಲೆಮಾರುಗಳಿಗೆ ಈ ಬಿಸ್ನೆಸ್ ಹೋಗ್ಬೇಕು ಅಂತಿದ್ರೆ, ಅಥವಾ ನಿಮ್ಮ ಜೀವನ ಪರ್ಯಂತ ಈ ಬಿಸ್ನೆಸ್ ಬೆನಿಫಿಟ್ ಪಡಿಬೇಕು ಅಂತಿದ್ರೆ, ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಅವರ ಸಂಬಂಧ ರಿಲೇಶನ್ಶಿಪ್ ಇದೆಯಲ್ಲ, ಅದು ಸ್ಪಾಯಿಲ್ ಆಗದೆ ಇರೋ ತರ ನೋಡ್ಕೊಳ್ಳಿ. ರಿಲೇಶನ್ಶಿಪ್ ಸ್ಪಾಯಿಲ್ ಆಗ್ಲಿಕ್ಕೆ ಮೇಜರ್ ರೀಸನ್ ಹಣ ಮಧ್ಯೆ ಬರುತ್ತೆ. ಎಷ್ಟೋ ಸರಿ ಏನಾಗತ್ತಂದ್ರೆ ಡೌನ್ ಲೈನಿಗೆ ಸಾಲ ಕೊಟ್ಟಿರ್ತಾರೆ, ಅಪ್ಲೈನು ಡೌನ್ ಲೈನಿಗೆ ಸಾಲ ಕೊಟ್ಟಿರ್ತಾರೆ. ಇವರು ಸಾಲ ಕೇಳಲಿಕ್ಕೆ ಕಾಲ್ ಮಾಡೋದಿಲ್ಲ. ಯಾವುದೋ ಒಂದು ಇವತ್ತು ನೋಡಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ, ಆ ಪ್ರಾಡಕ್ಟ್ ಬಗ್ಗೆ ಹೇಳಿ ಕಾಲ್ ಮಾಡ್ತಾರೆ. ಯಾವುದೋ ಒಂದು ಹೊಸ ಪ್ರಮೋಷನ್, ಪ್ರೋಗ್ರಾಮ್, ಮೀಟಿಂಗ್ ಇಂಪಾರ್ಟೆಂಟ್ ಇರುತ್ತೆ ಅವ್ರ ಲೈಫಿಗೆ, ಅದನ್ನ ಕೇಳಿ ಫೋನ್ ಮಾಡಿದ್ರೆ ಇವ್ರು ಫೋನ್ ಎತ್ತಲ್ಲ ಡೌನ್ ಲೈನ್. ಯಾಕೆ? ನಮ್ಮ ಅಪ್ಲೈ ನಾನು ಇನ್ನೂ 2,000 ಕೊಡ್ಬೇಕು, 10,000 ಕೊಡ್ಬೇಕು, ಮೋಸ್ಟ್ಲಿ ಇದನ್ನ ಕೇಳಕ್ಕೆ ಫೋನ್ ಮಾಡಿದ್ರು. ಅದಕ್ಕೆ ಇಲ್ಲಿ ಡೌನ್ ಲೈನ್ ಮಿಸ್ ಆದ್ರು. ಅದೇ ತರ ಅಪ್ಲೈನ್ ಸಾಲ ತಗೊಂಡ್ರು ಸಹಿತ ನಿಮ್ಮೇಲೆ ರೆಸ್ಪೆಕ್ಟ್ ಹೊರಟೋಗುತ್ತೆ. ಅಪ್ಲೈನೇ ಸಿಗೋದಿಲ್ಲ ನಿಮ್ಗೆ. ಯಾಕೆ? ನೀವು ಸಾಲ ಕೊಟ್ಟಿದ್ದೀರಿ. ಸಾಲ ಕೊಟ್ಟು ಸಹಿತ ಅಪ್ಲೈನ್ ಕಳ್ಕೊಂತೀರಿ. ಕೆಲವರು ಡೌನ್ ಲೈನ್ ಸಾಲ ಕೊಟ್ಟು ಡೌನ್ ಲೈನ್ ಕಳ್ಕೊಂತಾರೆ. ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು ಅಂದ್ರೆ ನಿಮ್ಮ ಮಧ್ಯೆ ಅಪ್ಲೈನ್ ಅಂಡ್ ಡೌನ್ ಲೈನ್, ಡಿಪಿ
ದುಡ್ಡಿನ ವಿಚಾರ ಬರಬಾರ್ದು. ಇದರಲ್ಲಿ ಪ್ರಾಡಕ್ಟ್ ತಗೊಳ್ಳೋದು, ಪ್ರಾಡಕ್ಟ್ ಕೊಡ್ಸೋದು, ಬಿಲ್ಲಿಂಗ್ ಮಾಡಿಸಿರೋದು, ಇವೆಂಟ್ಗಳಿಗೆ ದುಡ್ಡು ಹಾಕಿರೋದು, ಓಕೆ, ಈ ಎಲ್ಲ ದುಡ್ಡಿನ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ಬಹಳ ದೊಡ್ಡ ಲಾಸ್ ಟೀಮ್ ಅಲ್ಲಿ ಆಗ್ತಾ ಇರುತ್ತೆ. ನಾವು ಸಮ್ ಟೈಮ್ ನಾನು ಮೊದಲು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೆ. ನಾನು ಶಿವಮೊಗ್ಗದಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡುವಾಗ ಬೆಂಗಳೂರಿಂದ ಪ್ರಾಡಕ್ಟ್ ಅನ್ನು ತಂದು ಶಿವಮೊಗ್ಗ ಕೊಡ್ಬೇಕಿತ್ತು. ಅವಾಗ ನನ್ನ ಡೌನ್ಲೈನ್ ನನಗೆ ಅಕೌಂಟಿಗೆ ದುಡ್ಡು ಹಾಕೋರು, ಸರ್ ಇಷ್ಟು ಪ್ರಾಡಕ್ಟ್ ನೀವು ತಗೊಂಡ್ಬರ್ಬೇಕು ಅಂತ. ಇವಾಗ ಆ ಪ್ರಮೇಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಆನ್ಲೈನ್ ಇದೆ, DP ಇದೆ, ವೆಬ್ಸೈಟ್ ಇದೆ, ಬಿಲ್ಲಿಂಗ್ ಮಾಡ್ತೀರಾ. ನೀವು ಯಾರಾದ್ರೂ ದುಡ್ಡು ಹಾಕ್ಬೇಕಂತಿಲ್ಲ, ದುಡ್ಡು ಕೊಡ್ಬೇಕಂತಿಲ್ಲ, ವ್ಯವಹಾರ ದುಡ್ಡು ನೀವು ಟಚ್ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ UPI ಇದೆ, ಫುಲ್ಲಿ ಡಿಜಿಟಲ್ ಆಗಿದೆ ನಮ್ಮ. ಬಟ್ ಬೇಸಿಕಲಿ ಆಗಿರ್ಲಿಲ್ಲ, ಕ್ಯಾಶ್ ಕಲೆಕ್ಟ್ ಮಾಡ್ಬೇಕಿತ್ತು ನಾವು. ಆದ್ರೂ ನಮ್ಮ ಅಕೌಂಟಿಗೆ ಅವ್ರು ದುಡ್ಡು ಹಾಕಿದಾಗ ನಾವು ಬಿಲ್ ಮಾಡ್ತೀವಿ ಅಂದ್ರೆ, ಈಗ ನೋಡಿ 3,000 ರೂಪಾಯಿ ಬಿಲ್ ಆಗಿದೆ, 3,000 ರೂಪಾಯಿ ಅವ್ರು ಕಳಿಸಿದ್ದಾರೆ. ಬಿಲ್ ಆಗಿದ್ದು 2,995 ರೂಪಾಯಿ, 5 ರೂಪೀಸ್ ಆಕ್ಚುಲಿ ಉಳಿದಿದೆ. ಬಟ್ ನೀವೇನ್ ಮಾಡ್ತೀರಾ, ಅದನ್ನ ರೀಚ್ ಮಾಡಲ್ಲ. ನಿಮ್ಗೆ ಅದು ದೊಡ್ಡದಲ್ಲ. ಡೌನ್ಲೈನ್ ಏನ್ ಅನ್ಸತ್ತಂದ್ರೆ ನನ್ 5 ರೂಪೀಸ್ ಇದೆಯಲ್ವಾ ಅಂತ, 1 ಸಿಂಗಲ್ ರೂಪಿ ಇದ್ರೂ ಸಹಿತ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಷ್ಟು ಸ್ವಚ್ಛವಾಗಿ ಇದ್ರೆ, ನೀವು ಪಾರದರ್ಶಕವಾಗಿದ್ರೆ, ಈ ಬಿಸ್ನೆಸ್ ಅಲ್ಲಿ ನಿಮ್ಮ ಅಪ್ಲೈನ್ ಡೌನ್ಲೈನ್ಗಳ ನಿಮ್ಮ ಟೀಮ್ ಜೊತೆ ರಿಲೇಶನ್ಶಿಪ್ ಹಾಳಾಗಲ್ಲ. ಓಕೆ, ಸೊ ಇದು ಒಂದು. ಈಗ ಆಲ್ರೆಡಿ ಸಾಲ ಕೊಟ್ಟವ್ರು ಇದ್ದಾರೆ, ಏನ್ ಮಾಡೋದು ಅಂತ ಕೇಳಿದ್ರು. ನಾನು ಒಂದ್ಸರಿ ಇದೇ ತರ ಮೀಟಿಂಗ್ ಅಲ್ಲಿ ಬಂತು, ನಮ್ಮಲ್ಲಿ ಅಪ್ಲೈನಿಗೆ ಕೇಳಿದೆ ಏನ್ ಮಾಡೋದು ಅಂತ. ಸಾಲ ಅಂತ ಕೊಡಬೇಡಿ, ದಾನ ಅಂತ ಬೇಕಾದ್ರೆ ಕೊಡಿ. ಕೇಳುವಾಗ ಕೊಡಿ, ನಿಂಗೆ ಸಹಾಯ ಮಾಡ್ಲೇಬೇಕು. ಇಲ್ಲ ಸರ್ ಅವ್ನು ಕಳ್ಕೊಂತೀನಿ ನಾನು ಅಂದ್ರೆ ಕೆಲಸ ಮಾಡಿ, 2,000ನ 1,000ನ ದಾನ ಮಾಡಿ. ಇದು ನೀವು ನಂಗೆ ಹಿಂತಿರುಗಿಸಬೇಕಾಗಿಲ್ಲ ಅಂತ ಕೊಡಿ. ಹಂಗೆ ಕೊಡ್ಲಿಕ್ಕೆ ಆಗುತ್ತಾ ಕೊಡಿ. ಇದು ದಾನ ಆಯ್ತು, ಕರೆಕ್ಟಾ? ಸಾಲ ಆಗಿಲ್ಲ. ದಾನ ಮಾಡೋದು ತೊಂದರೆ ಇಲ್ಲ, ಪುಣ್ಯ ಬರುತ್ತೆ, ಮಾಡಿ ಇದ್ರೆ. ಓಕೆ, ಈ ರೀತಿ ಒಂದು ಸಿಸ್ಟಮ್ ಅನ್ನು ಫಾಲೋ ಮಾಡೋಣ. ಈ ಮಿಸ್ಟೇಕ್ ಅನ್ನ ನಾವು ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳೋಣ. ಮತ್ತೆ ಯಾವುದೇ ಕಾರಣಕ್ಕೂ ನನ್ನ ಟೀಮಲ್ಲಿ ನನ್ನ ಜೊತೆ ತುಂಬಾ ವರ್ಷದಿಂದ ಅಂತ ಹೇಳಿದ್ರೆ 18 ವರ್ಷದಿಂದ ಇರೋರು ಇದ್ದಾರೆ ನನ್ನ ಜೊತೆ. 18 ವರ್ಷದಿಂದನೂ ಜಾಯಿನ್ ಆದವ್ರು ಈಗಲೂ ಇದ್ದಾರೆ. 1 ರೂಪಾಯಿ ನಾವು ಅವ್ರಿಗೆ ಕೊಡ್ಲಿಕ್ಕಿಲ್ಲ, ಅವ್ರು ನನ್ನ ಹತ್ರ 1 ರೂಪಾಯಿ ಕೊಡ್ಲಿಕ್ಕಿಲ್ಲ. ಈ ವ್ಯವಹಾರ ಕ್ಲಿಯರ್ ಇರೋದ್ರಿಂದ ಓಕೆ, ನಮ್ಗೆ ಅವರಿಗೆ ದುಡ್ಡಿನ ವ್ಯವಹಾರದಲ್ಲಿ ಫೋನ್ ಮಾಡ್ಕೊಂಡು ಸರ್ ಯಾವಾಗ ಕೊಡ್ತೀರಾ ಅದೆಲ್ಲ ಕೇಳುವಂತ ಸಿಚುವೇಶನ್ ಇರೋದಿಲ್ಲ. ಹಾಗಾಗಿ ಟೀಮ್ ಇಲ್ಲಿ ತನಕ ಇದೆ. ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ನೀವು ನೋಡಿ, ಯಾವುದೇ ಲೀಡರ್ ಇಲ್ಲಿ ದುಡ್ಡಿನ ವ್ಯವಹಾರ ಇರೋದಿಲ್ಲ. ಹಾಗಾಗಿ ಅವ್ರ ಟೀಮ್ ಇನ್ನು ಪರ್ಮನೆಂಟ್ ಆಗಿದೆ. ನೆಕ್ಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪ್ರೊಕಾಸ್ಟಿನೇಷನ್. ಪ್ರೊಕಾಸ್ಟ್ ಮಾಡುವಂತದ್ದು ಅಂತ ಹೇಳಿದ್ರೆ ಮುಂದೂಡುವುದು. ಲೇಟರ್, ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀನಿ, ಎಲ್ಲ ಮುಂದಕ್ಕೆ ಹಾಕುವಂಥದ್ದು. ಮೊದಲೇ ಹೇಳಿದಾಗೆ ಈ ಬಿಸ್ನೆಸ್ ಅಲ್ಲಿ ಬಾಸ್ ಇಲ್ಲ, ಮತ್ತೆ ಕಳ್ಕೊಳ್ಳುವಂತ ತುಂಬಾ ಇಲ್ಲ. ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ದೇನು ಬಿಸ್ನೆಸ್ ಅಲ್ಲ. ನಮ್ಮ ಮನೆ ನಾನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಈ ಬಿಸ್ನೆಸ್ ನಮ್ಗೊಂದೊಂಥರ ಬೋನಸ್ ಇದ್ದಂಗೆ. ಯೂಸ್ ಮಾಡ್ಕೊಳ್ಬಹುದು, ಬಳಸ್ಕೊಳ್ಬಹುದು, ಬಳಸ್ಕೊಳ್ದೇನೆ ಇರ್ಬೋದು. ಮತ್ತೆ ಯಾವ ರೀತಿ ಬೇಕಾದ್ರೂ ನನ್ಗೆ ಯೂಸ್ ಮಾಡ್ಕೊಳ್ಬಹುದು ಈ ಬಿಸ್ನೆಸ್ ಅನ್ನ. ನಾನು ಅನ್ಕೊಂಡಿದ್ದು ಎಕ್ಸ್ಟ್ರಾ ಆದಾಯ ತರ. ಈ ಎಕ್ಸ್ಟ್ರಾ ಆದಾಯಕ್ಕೆ ಕನಸಿದೆ, ಹೌದು, ಗೋಲ್ ಸೆಟ್ಟಿಂಗ್ ಎಲ್ಲ ಇದೆ. ಆದ್ರೂ ಸಹಿತ ಈ ಬಿಸ್ನೆಸ್ ಡಿಮ್ಯಾಂಡ್ ಏನ್ ಮಾಡ್ತಂದ್ರೆ, ದಿಸ್ ಬಿಸ್ನೆಸ್ ಡಿಮ್ಯಾಂಡ್ಸ್ ಇಮಿಡಿಯೇಟ್ ಆಕ್ಷನ್ ಅಂಡ್ ಸೆನ್ಸ್ ಆಫ್ ಅರ್ಜೆನ್ಸಿ. ಸ್ವಲ್ಪ ಅರ್ಜೆನ್ಸಿ ಸೆನ್ಸ್ ಇರಬೇಕು. ಪ್ಲಸ್ ಇಮಿಡಿಯೇಟ್, ಏನಾದ್ರು ಏನ್ ಅನ್ಕೊಂಡ್ರು ಯಾರಿಗಾರು ಬಿಸ್ನೆಸ್ ಕೊಡ್ಬೇಕಂದ್ರೆ ಇಮಿಡಿಯೇಟ್ ಕೊಡ್ಬೇಕು. ಸೋಮವಾರ ಭಾನುವಾರ ಸಂಜೆ ಒಬ್ರಿಗೆ ಬಿಸ್ನೆಸ್ ಹೇಳ್ತೀನಿ ಅಂದ್ರೆ ಮಧ್ಯಾಹ್ನ ಯಾರು ಬಿಸ್ನೆಸ್ ಹೇಳ್ಬೋದು ಅವ್ರಿಗೆ. ಮಧ್ಯಾಹ್ನ ನಾನು ಬಿಸ್ನೆಸ್ ಹೇಳ್ಬೇಕು ಅನ್ಕೊಂಡಿದೀನಿ, ಬೆಳಿಗ್ಗೆನೆ ಹೇಳಿರ್ಬೋದು ಯಾರು ಇನ್ನೊಬ್ರು. ಇಲ್ಲ ನಾನು ಭಾನುವಾರ ಬೆಳಿಗ್ಗೆನೆ ಬಿಸ್ನೆಸ್ ಹೇಳ್ತೀನಿ, ಸಾಟರ್ಡೆ ಸಂಜೆನೆ ಹೇಳಿರ್ಬೋದು. ಯಾರು ಮೊದಲು ಹೇಳ್ತಾರೆ, ಯಾರ ಕಡೆ ಮೊದಲು ಅವ್ರು ಜಾಯಿನ್ ಆಗ್ತಾರೆ, ಅಲ್ಲಿಗೆ ಅವ್ರ ಟೀಮ್ ಅನ್ನ ನೀವು ಕಳ್ಕೊಂತೀರಿ. ಓಕೆ, ನನ್ಗೆ ಬಿಸ್ನೆಸ್ ಅರ್ಥ ಆಗಿದ್ದು ಯಾಕೆ ನಾವು ಚಿಕ್ಕ ವಯಸ್ಸಲ್ಲೇ, ಸೊ ಏಜ್ ಆಫ್ 20-21 ಏಜ್ ಅಲ್ಲೆಲ್ಲ ನಾವು ಬಿಸ್ನೆಸ್ ತಗೊಂಡ್ರು ಯಾಕೆ ಸೀರಿಯಸ್ಲಿ ಅವಾಗ್ಲೇ ಮಾಡ್ಬಿಟ್ವಿ. ಇದೊಂದೇ ರೀಸನ್. ಇದಕ್ಕೆ ರೀಸನ್ ಏನು ಕೇಳಿದ್ರೆ, ನಾವು ಮಾಡಿದ್ದು
ಒಂದು ಏರಿಯಾ ಅನ್ಕೊಳ್ಳಿ, ನಿಮ್ ಏರಿಯಾ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸಾಕಷ್ಟು ಖಾಲಿ ಜಾಗ, ಈಗ ಸ್ವಲ್ಪ ಕಮ್ಮಿನೇ, ಖಾಲಿ ಜಾಗ ಅನ್ಕೊಳ್ಳಿ. ಸಾಕಷ್ಟು ಖಾಲಿ ಜಾಗ ನಿಮ್ದು ಉಳಿದಿದೆ, ಅಲ್ಲಿ ನಿಮ್ಮ ಗೌರ್ಮೆಂಟ್ ಇದೆ. ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತು, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಬೇಲಿ ಹಾಕೊಳ್ಳಿ, ಯಾರ್ಯಾರು ಬೇಲಿ ಹಾಕೊಂತೀರೋ ಆ ಜಮೀನ್ ನಿಮ್ದು ಅಂತ ಹೇಳ್ತಾರೆ. ಎಷ್ಟೊತ್ತಿಗೆ ಹೇಳ್ತಾರೆ? ಸಂಜೆ ಹೇಳ್ತಾರೆ, ಅನೌನ್ಸ್ಮೆಂಟ್ ಆಗತ್ತೆ, ಟಿವಿಯಲ್ಲಿ ಬರುತ್ತೆ. ನೀವೇನ್ ಮಾಡ್ತೀರಿ ಅವಾಗ? ನೆಕ್ಸ್ಟ್ ವೀಕಲ್ಲಿ ಹೋಗೋಣ, ನಾಳೆ ಹೋಗೋಣ, ಒಂದು ವಾರ ಬಿಟ್ಟು, ಅಥವಾ ನೆಕ್ಸ್ಟ್ ಇಯರ್, ಈ ವರ್ಷ ನಾವು ಬಿಸಿ ಸ್ವಲ್ಪ ಅಂತ ಹೇಳ್ತಾ ಕೂತ್ಕೊಂತೀರಾ? ಇಲ್ಲ. ಅವತ್ ನೈಟ್ ನಿದ್ದೆ ಮಾಡಲ್ಲ ನೀವು. ಊಟನ ಬೇಡ, ಆಮೇಲೆ ಮಾಡೋಣ, ಅಲ್ಲ ಕತ್ಲಾಗಿದೆ, ಮೊಬೈಲ್ ಟಾರ್ಚು ಬೆಂಕಿ ಹಚ್ಕೊಂಡಾರು, ಸೂಡಿ ಹಚ್ಕೊಂಡಾರು, ನಾವು ಇದು ಹಚ್ಕೊಂಡಾರು ಹೋಗ್ತೀವಿ. ಯಾಕೆ? ಬೇಗ ಬೌಂಡ್ರಿ ಹಾಕ್ಬಿಡೋಣ. ಅವಾಗ ದಂತಿ ಬೆಲೆ ತರಿಸ್ತೀರಾ? ಇಲ್ಲ. ಯಾವ್ದೋ ಒಂದು ಗೆರೆ ಹಾಕೊಂಡಾರು ಇದು ನಮ್ದು ಅಂತ ಜೋಪಾನ ಮಾಡ್ಕೊಂತೀರ. ಲೇಟ್ ಮಾಡ್ತೀರಿ, ಇದಕ್ಕೆ ಲೇಟ್ ಮಾಡಲ್ಲ, ಇಮ್ಮಿಡಿಯೇಟ್ ಆಕ್ಷನ್ ತಗೊಂತೀರಿ. ಯಾಕೆ ಅಂದ್ರೆ ತುಂಬಾ ಬೆಲೆ ಬಾಳುವಂಥದ್ದು ಜಾಗ. ಮುಂದೆ ನಿಮಗ್ ಬೇಡ ಅಂದ್ರೂ ಯಾರಿಗಾರು ಆಗತ್ತೆ ಅಂತಾರು ನೀವು ಎಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಳಕ್ ಆಗತ್ತೆ ಅಷ್ಟು ಕವರ್ ಮಾಡ್ಕೊಂತೀರ. ಯಾಕೆಂದ್ರೆ ಅದು ನಿಮ್ದು ಪರ್ಮನೆಂಟ್ ಅಂತ. ಹಾಗೆ ನಿಮ್ ಜೊತೆ ಬಂದಿರೋ ಟೀಮ್, ಮುಂದೆ ನಮ್ ಟೀಮಿಗೆ ಜಾಯಿನ್ ಆಗಿರೋ ವ್ಯಕ್ತಿ, ನಿಮ್ ಜೊತೆ ಪ್ರಾಡಕ್ಟ್ ಯೂಸ್ ಆಗಿರೋ ಇವೆಲ್ಲರೂ ಸಹಿತ ನಿಮ್ಮ ಪರ್ಮನೆಂಟ್ ಅಸೆಟ್. ಅದು ನಿಮ್ಮ ಹೆಸರಿಗೆ, ನಿಮ್ಮ ಮಕ್ಕಳ ಹೆಸರಿಗೆ, ನಿಮ್ಮ ಮೊಮ್ಮಕ್ಕಳ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅನ್ಕೊಳ್ಳಿ. 3 ಜನರೇಷನ್. ಯಾಕಂದ್ರೆ ಇವತ್ತಿದೆ, ನೀವು ಸಾಕಷ್ಟು ಜನರೇಷನ್ ಬಿಸ್ನೆಸ್ ಮಾಡ್ತಿರೋದು ನೋಡಿದ್ದೀವಿ. ಟಾಪ್ 10 ಅಚೀವರ್ ಅಲ್ಲಿ ನಮ್ಮ ನಿಶಾಂತ್ ಭಾರ್ಗವ್ ಅವರು ಒಬ್ಬ, ಇಂಡಿಯಾದ ಟಾಪ್ 10 ಟಾಪ್ 5 ಅಲ್ಲೇ ಬರ್ತಾರ ಅವರು. ನಿಶಾಂತ್ ಭಾರ್ಗವ್ ಅವ್ರ ಐಡಿ ಕ್ರಿಯೇಟ್ ಆಗಿದ್ದು ಯಾವಾಗ ಗೊತ್ತಾ? ಐ ಥಿಂಕ್ ಅವ್ರು ಹುಟ್ಟಿದಾರೋ ಇಲ್ಲ ಗೊತ್ತಿಲ್ಲ, ಹುಟ್ಟಿರ್ಬೋದು. ಯಾಕಂದ್ರೆ ಅವ್ರ ಐಡಿ ಏನಿದೆ, ಅವ್ರು ಯೂಸ್ ಮಾಡ್ತಿರೋದು ಅದು KS ಭಾರ್ಗವ್ ಅವ್ರದ್ದು. KS ಭಾರ್ಗವ್ ಯಾರು ಕೇಳಿದ್ರೆ ಸುರೇಖಾ ಭಾರ್ಗವ್ ಅವರ ಮಾವ. ಪ್ರಮೀಳಾ ಭಾರ್ಗವ್ KS ಭಾರ್ಗವ್ ಅವರ ಐಡಿ. ಅದಕ್ಕೆ ಪಾರ್ಟ್ನರ್ ಇವಾಗ ನಿಶಾಂತ್ ಭಾರ್ಗವ್. ಸುರೇಖಾ ಭಾರ್ಗವ್ ಅವ್ರಿಗೆ ಅಪ್ಲೈನು ನಿಶಾಂತ್ ಭಾರ್ಗವ್. ಇವಾಗ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅಷ್ಟು ದೊಡ್ಡ ಇನ್ಕಮ್ ರೀಚ್ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಆವತ್ತೇ ಮಾಡಿದ್ದು. ನಮ್ಗೆ ಆಲ್ರೆಡಿ ಬಿಸ್ನೆಸ್ ತುಂಬಾ ಲೇಟ್ ಆಗಿ ಸಿಕ್ಕಿದೆ. 30 ಇಯರ್ಸ್, 3 ದಶಕಗಳು ಕಂಪ್ಲೀಟ್ ಆಗ್ತಿದೆ. 30 ವರ್ಷದ ನಂತರ ಬಿಸ್ನೆಸ್ ಸಿಗ್ತಿದೆ. ಇನ್ನು ನಾನು ಈ ಬಿಸ್ನೆಸ್ ನೋಡ್ಬೇಕು, ಆಮೇಲೆ ಮಾಡೋಣ, ಡ್ರೀಮ್ ಚಾರ್ಟ್ ಆಮೇಲೆ ನೋಡ್ತೀನಿ, ಇನ್ನು ಸ್ವಲ್ಪ ಸದ್ಯಕ್ಕೆ ಪ್ರಾಡಕ್ಟ್ ಎಲ್ಲ ನೋಡ್ತೀನಿ ಯೂಸ್ ಮಾಡಿ, ಆಮೇಲೆ ಯೋಚನೆ ಮಾಡ್ತೀನಿ ಬಿಸ್ನೆಸ್ ಯಾರಿಗೆ ಹೇಳ್ಬೇಕು ಅಂತ. ನೀವು ಯೋಚನೆ ಮಾಡೋಷ್ಟರಲ್ಲಿ ಅವ್ರು ಜಾಯ್ನ್ ಆಗಿರ್ತಾರೆ ಇನ್ನೊಂದ್ ಕಡೆ. ಯಾರು ಇಲ್ಲಿ ಯಾರಿಗೆ ಕಾಯ್ತಾ ಇರಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿ ಮಂತು ಜಾಯಿನ್ ಆಗ್ತಿರ್ತಾರೆ. ಅದ್ರಲ್ಲಿ ನಿಮಿಷದ ಲೆಕ್ಕ ನೋಡ್ಕೊಂಡ್ರೆ ಪ್ರತಿ ನಿಮಿಷಕ್ಕೂ ಒಬ್ಬೊಬ್ರು ಜಾಯಿನ್ ಆಗ್ತಿರ್ತಾರೆ ಎಲ್ಲೋ ಒಂದ್ ಕಡೆ. ಅದು ನನ್ನ ಟೀಮಲ್ಲಿ ಆಗ್ತಿದ್ಯಾ, ನನ್ ಕೆಳಗಡೆ ಆಗ್ತಿದ್ಯಾ, ನನ್ ಟೀಮ್ ಗ್ರೋತ್ ಆಗ್ತಿದ್ಯಾ? ನಾನು ಯಾಕೆ ಇನ್ನೂ ಅದನ್ನ ಲೇಟ್ ಮಾಡ್ಬೇಕು? ಮೊದ್ಲೇ ಬೇಗ ಅದನ್ನ ಸಕ್ಸಸ್. ನನ್ಗೆ ನನ್ನ ಲೀಡರ್ ಹೇಳ್ಕೊಟ್ಟಿದ್ದೇನಂದ್ರೆ, ಇವತ್ತಿನ ಜೀವನನು ನಂದೆ, ನಾಳೆ ಜೀವನನು ನಂದೆ. ನಾಳೆ ಆದ್ರೂ ನಾನೇ ಮಾಡ್ಬೇಕು, ಇವತ್ತಾದ್ರೂ ನಾನೇ ಮಾಡ್ಬೇಕು. ಒಂದು ವರ್ಷ 2 ವರ್ಷ ಬಿಟ್ಟು ಬಿಸ್ನೆಸ್ ಮಾಡೋದಾದ್ರೆ ಅವಾಗ ಯಾರಾದ್ರೂ ನಂಗೆ ಬಂದು ಬಿಸ್ನೆಸ್ ಮಾಡಿಕೊಡ್ತಾರ? ಇಲ್ಲ. ಸ್ಪಾನ್ಸರಿಂಗ್ ಬೇರೆ ಯಾರು ಮಾಡಿಕೊಡ್ತಾರ? ಇಲ್ಲ. ನನ್ನ ಸ್ಪಾನ್ಸರ್ ನಾನೇ ಮಾಡ್ಬೇಕು, ನಾನೇ ಬೇರೆ ಬಿಸ್ನೆಸ್ ಹೇಳ್ಬೇಕು, ಡೆಮೋ ನಾನೇ ಮಾಡ್ಬೇಕು, ಪರಿವರ್ತನೆ ನಾನೇ ಮಾಡ್ಬೇಕು, ಸೈನ್ ಅಪ್ ನಾನೇ ಮಾಡ್ಬೇಕು, ಅವ್ರನ್ನ ಫಾಲೋ ಅಪ್ ನಾನೇ ಮಾಡ್ಬೇಕು, ಈವೆಂಟ್ ಕಂಡಕ್ಟ್ ನಾನೇ ಮಾಡ್ಬೇಕು, ಮೀಟಿಂಗ್ ನಾನೇ ಫಿಕ್ಸ್ ಮಾಡ್ಬೇಕು. ಎಲ್ಲದೂ ನಾನೇ ಮಾಡೋದ್ರಿಂದ ಇವತ್ತು ಮಾಡಿದ್ರು 5 ವರ್ಷ ಬಿಟ್ಟು ಮಾಡಿದ್ರು ನಾನೇ ಮಾಡ್ಬೇಕು. 5 ವರ್ಷದ ಹಿಂದೆ ಎಲ್ಲ ಮಾಡಿದ್ದಕ್ಕೆ, 10 ವರ್ಷ 15 ವರ್ಷದ ಹಿಂದೆನೆ ನಾವೆಲ್ಲ ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಚೆನ್ನಾಗಿದ್ದೀವಿ. ಏಜ್ ಆಫ್ 31, 32, 33 ಅಲ್ಲ, ನಾನು ಜಾಗೂರ್ ತಗೊಂಡಾಗಿದೆ, ಆಡಿ ತಗೊಂಡಾಗಿದೆ, ಸ್ವಂತ ಮನೆ ತಗೊಂಡಾಗಿದೆ, 10 ಫಾರಿನ್ ಟ್ರಿಪ್ ಹೋಗಾಗಿದೆ, ಎಲ್ಲ ರೀಚ್ ಆಗಿದೆ. ಬಿಸ್ನೆಸ್ ತಗೊಂಡು 10 ಇಯರ್ಸ್ ಅಲ್ಲಿ. ಯಾಕೆ? ನಮ್ಗೆ ಅರ್ಜೆನ್ಸಿ ಇತ್ತು.
ಸೆನ್ಸ್ ಆಫ್ ಅರ್ಜೆನ್ಸಿ ಅಂಡ್ ಇಮ್ಮಿಡಿಯೇಟ್ ಆಕ್ಷನ್ ಮಾಡಿದ್ದೀವಿ. ಇದು ಇಷ್ಟು ವೇಗವಾಗಿ ಈಗ ನೋಡಿ ಚಿಕ್ಕ ಏಜ್ ಎಲ್ಲ ಎಲ್ಲದನ್ನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಮುಂದೂಡುವುದಿದೆಯಲ್ಲ, ಇದು ನಿಮ್ಮ ದೊಡ್ಡ ವೈರಿಯಾಗಿರುತ್ತೆ ಈ ಬಿಸ್ನೆಸ್ ಅಲ್ಲಿ. ಲೈಫಲ್ಲೂ ಸಹಿತ ಇದು ರಕ್ತಗತವಾಗಿ ಬಂದಿರುತ್ತೆ. ನಮ್ ದೇಶದಲ್ಲೇ ಇದು ವೆದರ್ ವಾತಾವರಣನೇ ಆಗಿದೆ. ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ತುಂಬಾ ಟೈಮ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನೀವು ಲೇಟ್ ಮಾಡಿದಷ್ಟು ಲಕ್ಷ ಲಾಸ್ ಮಾಡ್ಕೊಂತೀರ ಅನ್ನೋ ಫೀಲ್ ನಮ್ಗಿರ್ಬೇಕು. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಕಾರಣದಿಂದ ಸಾಕಷ್ಟು ಜನ ಈ ಬಿಸ್ನೆಸ್ ಬಿಡ್ತಾರೆ. ಅವರಿಗೆ ಸ್ಟಾರ್ಟಿಂಗ್ ಬಿಸ್ನೆಸ್ ತಗೊಂಡಾಗ ಇರುವಂತ ಜೋಶ್ ಇದೆಯಲ್ಲ, ಬೇರೆಯವರಿಗೆ ಬಿಸ್ನೆಸ್ ಇಡಬೇಕು, ಎಲ್ರು ಈ ಬಿಸ್ನೆಸ್ ಒಳಗಡೆ ಬಂದ್ಬಿಡ್ತಾರೆ. ಆ ಜೋಶು ಸ್ವಲ್ಪ ತಿಂಗಳಿಗೆ, ಒಂದು 3-4 ತಿಂಗಳು, 6 ತಿಂಗಳು, 1 ವರ್ಷದ ನಂತರ ಆ ಜೋಶ್ ಇರೋದಿಲ್ಲ. ಯಾಕೆ ಅಂದ್ರೆ ನಾವ್ ಏನೋ ಅನ್ಕೊಂಡು ಬಿಸ್ನೆಸ್ ಬಂದಿರ್ತೀವಿ. ಆದ್ರೆ ಬಿಸ್ನೆಸ್ ತರ ಮಾಡಿ, ಬಿಸ್ನೆಸ್ ಅಲ್ಲಿ ಎಲ್ಲಿ ಬ್ರೈನ್ ಯೂಸ್ ಮಾಡಬೇಕು, ಎಲ್ಲಿ ಹಾರ್ಟ್ ಯೂಸ್ ಮಾಡಬೇಕು. ಟೇಕಿಂಗ್ ರಿಜೆಕ್ಷನ್ ಟು ಹಾರ್ಟ್. ನಿರಾಕರಿಸ್ತಾರಲ್ಲ, ಅದನ್ನ ಅವರು ಬಹಳ ಹೃದಯಕ್ಕೆ, ಮನಸ್ಸಿಗೆ ತಗೊಂಡ್ಬಿಡ್ತಾರೆ. ಅದು ಹರ್ಟ್ ಆಗತ್ತೆ. ಅವ್ರೇನೋ ಬಿಸ್ನೆಸ್ ರಿಜೆಕ್ಟ್ ಮಾಡ್ದಂಗಲ್ಲ, ನಮ್ಮನ್ನೇ ರಿಜೆಕ್ಟ್ ಮಾಡ್ದಂಗೆ. ನಮ್ ಸಿದ್ಧಾಂತ, ನನ್ ಡ್ರೀಮು, ನನ್ ವಿಷನ್ನು ಎಲ್ಲವನ್ನ ರಿಜೆಕ್ಟ್ ಮಾಡ್ದಂಗೆ ಫೀಲ್ ಆಗತ್ತೆ. ನಾನು ಇದಕ್ಕೆ ಆಲ್ರೆಡಿ ಮೊನ್ನೆ ಮೈಂಡ್ ಸೆಟ್ ನಂದು ಹೇಗಿರ್ಬೇಕು ಅಂತ ಸ್ಟೋರಿ ಹೇಳಿದ್ದೆ. ಒಬ್ಬ ಡಾಕ್ಟರ್ ಕ್ರಿಕೆಟ್ ಮ್ಯಾಚ್ ಹೇಗ್ ನೋಡ್ತಾರೆ ಅಂತ. ಕ್ಲಿನಿಕ್ ಮುಗಿಸ್ಕೊಂಡ್ ಬಂದು, ಆಪರೇಷನ್ ಮುಗಿಸ್ಕೊಂಡ್ ಬಂದು, ಹಾಸ್ಪಿಟಲ್ ಇಂದ ರಿಟರ್ನ್ ಬಂದು, ಆಲ್ರೆಡಿ ನಡೆದಿರೋ ಮ್ಯಾಚ್ ಅನ್ನ ರಿಪೀಟ್ ನೋಡಿದ್ರೆ ಹೇಗಿರುತ್ತೆ ಅಂತ. ನಾವು ಇದೇ ಫೀಲ್ ನನ್ಗೂ ಮೊನ್ನೆ ಆಯ್ತು. ಬೆಂಗಳೂರಲ್ಲಿ ಯಾವುದೋ ಒಂದು ಮೀಟಿಂಗ್ ಬಂದಿದ್ವಿ. ಐ ಥಿಂಕ್ ವಿಜಯ್ ಡಿಜಿ ಸರ್ದು ಟ್ರೈನಿಂಗು, ಮೆಜಿಷಿಯನ್ ವರ್ಕ್ಶಾಪ್ ಬಂದ್ವಿ. ಸಂಜೆ 6 ಗಂಟೆಗೆ 7-8 ಗಂಟೆಗೆ ಅಲ್ಲಿಂದ ಹೊರಟ್ವಿ. ಅಷ್ಟೊತ್ತಿಗೆ ಏನಾಗಿತ್ತಂದ್ರೆ, ವುಮೆನ್ಸ್ ವರ್ಲ್ಡ್ ಕಪ್ ನಡೀತೆ. ಅವತ್ತು ಫೈನಲ್ ಮ್ಯಾಚ್ ಇತ್ತು. ಸೊ ಫೈನಲ್ ಮ್ಯಾಚ್ ವಿನ್ ಆಗಿತ್ತು. ಬಟ್ ನಮ್ಗೇನಂದ್ರೆ ಮ್ಯಾಚ್ ನೋಡ್ಲಿಕ್ಕೆ ಸಿಕ್ಕಿರ್ಲಿಲ್ಲ ಅಷ್ಟೇ. ಯಾಕಂದ್ರೆ ನಾವು ಅಲ್ಲಿಂದ ನಮ್ಗೆ ಅದೇ ಗುಂಗಲ್ಲಿದ್ವಿ. ಫೈನಲ್ ಮ್ಯಾಚ್ ವಿನ್ ಆಯ್ತಂತ ಇದರಲ್ಲಿ ಸ್ಕೋರ್ ಬೋರ್ಡ್ ಬರುತ್ತಲ್ಲ, ವೆಬ್ಸೈಟ್ ಅಲ್ಲಿ ನೋಡಿದ್ವಿ. ಆಮೇಲೆ ಹಾಟ್ಸ್ಟಾರ್ಗೆ ಹೋಗ್ಕೊಂಡು ವಿಡಿಯೋ ನೋಡಕ್ ಶುರು ಮಾಡಿದ್ವಿ. ವಿಡಿಯೋ ಅಷ್ಟೊತ್ತಿಗೆ ಫುಲ್ ವಿಡಿಯೋ ಸಿಗ್ಲಿಲ್ಲ, ಹೈಲೈಟ್ ಸಿಕ್ತು. ಹೈಲೈಟ್ಸ್ ಅಲ್ಲಿ ಈ ಚೇಸಿಂಗ್ ಎಲ್ಲ, ಫಸ್ಟ್ ಬ್ಯಾಟಿಂಗ್ ನೋಡಿದ್ವಿ. ಆಮೇಲೆ ಅವರು ಹೊಡಿತಾನೆ ಇದ್ದಾರೆ, 6-4 ಹೊಡಿತಾನೆ ಇದ್ದಾರೆ. ವಿಕೆಟ್ ಮಧ್ಯೆ ಹೋಗ್ತಿದೆ. ಒಂದಿಷ್ಟು ಸುಮಾರು ಹೊತ್ತು ವಿಕೆಟ್ ಹೋಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಓಪನಿಂಗ್ ಬ್ಯಾಟ್ಸ್ಮನ್ ಲಾಸ್ಟ್ ತನಕ ಇದ್ದಾರೆ. ಫೈನಲ್ ಮ್ಯಾಚ್ ನೋಡಿ ನಿಮ್ಗೆ ಗೊತ್ತಿರುತ್ತೆ. ನಮ್ಗೆ ಏನು ನೋವೇ ಆಗ್ತಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತು ಇಂಡಿಯಾನೇ ಕಪ್ ಹೊಡೆದಿದ್ದು ಅಂತ. ಆ ಕನ್ಫರ್ಮೇಶನ್ ಇತ್ತು. ಇದು ಹೈಲೈಟ್ಸ್ ಅಂತಾನು ಗೊತ್ತು. ಹಾಗಾಗಿ ಅಲ್ಲಿ ಯಾರು ಔಟ್ ಆದ್ರು, ಯಾರು 6 ಹೊಡೆದ್ರು, ಯಾರು 4 ಹೊಡೆದ್ರು, ನಮ್ಗೆ ಏನು ನೋವು ಆಗ್ತಿರ್ಲಿಲ್ಲ. ಹಾಗಾಗಿ ಬಿಸ್ನೆಸ್ ಅಲ್ಲಿ, ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರ್ಬೇಕು. ನಾನು ಕೆಲಸ ಮಾಡ್ತೀನಿ, ರಿಸಲ್ಟ್ ನಂಗೆ ಗೊತ್ತಿಲ್ಲ. ನಾನು ಈ ಬಿಸ್ನೆಸ್ ಅನ್ನು ಹೇಳಕ್ ಹೋಗ್ತಾ ಇದ್ದೀನಿ, ನಾನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಬೇಡ ಅಂದ್ರೆ ಆಕ್ಚುಲಿ ನೋವಾಗಬೇಕಾಗಿದೆ ಅವರಿಗೆ. ಇಂಥ ಬಿಸ್ನೆಸ್ ಅನ್ನ ರಿಸೀವ್ ಮಾಡ್ಕೊಳಕ್ ಆಗ್ಲಿಲ್ವ ಅಂತ ಅವ್ರ ಬಗ್ಗೆ ನೋವಾಗ್ಬೇಕು ನಮ್ಗೆ. ಅಯ್ಯೋ ಪಾಪ ಇವ್ರಿಗೆ ಅರ್ಥ ಆಗ್ಲಿಲ್ವಲ್ಲ ಅಂತ. ರಿಜೆಕ್ಟ್ ಮಾಡಿದಕ್ಕೂ ನೋವಾಗಬಾರ್ದು. ಈ ರೀತಿ ಈ $1 million ಇನ್ವೆಸ್ಟ್ಮೆಂಟ್ ಮಾಡಿರೋ ಬಿಸ್ನೆಸ್, ಈ ಕೋಟಿಗಟ್ಲೆ, ಲಕ್ಷಗಟ್ಲೆ ಬಂಡವಾಳ ಹಾಕಿರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವುದೋ ಒಂದು ಶಾಪ್ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೋಟೆಲ್ ಓಪನ್ ಮಾಡ್ತಾರೆ ಅಂದ್ರೆ, ಒಂದಿನಕ್ಕೆ ಅವರಿಗೆ ನಿರೀಕ್ಷಿತವಾಗಿ ಎಷ್ಟು ಕಸ್ಟಮರ್ ಎಂಟ್ರಿ ಆಗಲ್ಲ. ಒಂದೊಂದು ದಿನ ಒಂದೊಂದು ಬಿಸ್ನೆಸ್ ಮ್ಯಾನ್ ಒಂದೊಂದು ಶಾಪ್ ಅಲ್ಲಿ 20, 30, 50 ಲಕ್ಷ ಬಂಡವಾಳ ಹಾಕಿರೋ ಶಾಪ್ ಅಲ್ಲಿ ಒಂದೇ ಒಂದು ಸಿಂಗಲ್ ಕಸ್ಟಮರ್ ಒಂದಿನನೂ ಒಳಗೆ ಎಂಟ್ರಿ ಆಗದೆ ಇರೋದು. ಇವರು ಬೆಳಿಗ್ಗೆ 9 ಗಂಟೆಯಿಂದ AC ಶೋರೂಮ್ ಓಪನ್ ಮಾಡಿ ಕೂತ್ಕೊಂಡು ಸಂಜೆ ತನಕ ಇದ್ದು ನೈಟ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಿದೆ. ಒಬ್ರು ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮತ್ತೆ ಪುನಃ ಬಂದು ಮತ್ತೆ ಸ್ಟೋರ್ ಓಪನ್ ಮಾಡಿದ್ದಿದೆ. ಅಂಗಡಿ ಓಪನ್ ಮಾಡ್ತಾರೆ, ಶೋರೂಮ್ ಓಪನ್ ಮಾಡ್ತಾರೆ. ಯಾಕೆ ಶೋರೂಮ್ ಓಪನ್ ಮಾಡ್ತಾರೆ ಅಂದ್ರೆ, ಬಂಡವಾಳ $1 million ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದೀನಿ. ಆ ಕಮಿಟ್ಮೆಂಟ್ ಇದೆ ಅವರಿಗೆ. ಇವತ್ತೆಲ್ಲ ಇದು ನಾಳೆ ಸಕ್ಸಸ್ ಆಗೇ ಆಗತ್ತೆ.
ನನ್ ಕಮಿಟ್ಮೆಂಟ್ ಬಹಳ ಮುಖ್ಯ. ನಾನು ಹೇಳ್ತಾನೆ ಇರ್ಬೇಕು ಬಿಸ್ನೆಸ್ ಅನ್ನ. ತಗೊಳ್ಳೋದು ಬಿಡೋದು ಅದು ಜನರಿಗೆ ಬಿಟ್ಟಿತ್ತು. ನನ್ ಕೆಲ್ಸ ಏನು, ನಾನ್ ಜನರಿಗೆ ಬಿಸ್ನೆಸ್ ಅನ್ನ ಹೇಳ್ತಾ ಹೋಗ್ಬೇಕು. ಅಲ್ಲಿ ಎಷ್ಟು ಜನ ನೋ ಅಂದ್ರು, ಎಷ್ಟು ಜನ ಎಸ್ ಅಂದ್ರು ಕೌಂಟ್ ತಗೊಳಂಗಿಲ್ಲ. ನಮ್ಗೆ ಸುರೇಖಾ ಭಾರ್ಗವ್ ಬಿಗಿನಿಂಗ್ ಹೇಳ್ಕೊಟ್ಟಿದ್ದಾರೆ, ಕಲೆಕ್ಟಿಂಗ್ ನೋ. ಈ ಬಿಸ್ನೆಸ್ ಅಂಡ್ ಟ್ರಿಕ್ಸ್ ಏನ್ ಗೊತ್ತಾ? ಕಲೆಕ್ಟಿಂಗ್ ನೋಸ್. ಈ ನೋ ಇದೆಯಲ್ಲ, ಬೇಡ, ಇಲ್ಲ, ಈ ರಿಜೆಕ್ಷನ್ ಇದೆಯಲ್ಲ, ಈ ರಿಜೆಕ್ಷನ್ ಕಲೆಕ್ಟ್ ಮಾಡಕ್ಕೆ ನಮ್ಗೆ ಗುಂಡಿಗೆ ಇರ್ಬೇಕು. ಆ ರಿಜೆಕ್ಷನ್ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು ನಾವು. ಅತಿ ಹೆಚ್ಚು ನೋ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಅತಿ ಹೆಚ್ಚು ಜನರನ್ನ ಟಚ್ ಮಾಡಿದೀವಿ ಅಂತ. ಅತಿ ಹೆಚ್ಚು ಜನರನ್ನ ಟಚ್ ಮಾಡಿದೀವಿ ಅಂತ ಹೇಳಿದ್ರೆ ಅತಿ ಹೆಚ್ಚು ನೋ ಕಲೆಕ್ಟ್ ಆಗಿದೆ ಅಂತ. ಅತಿ ಹೆಚ್ಚು ನೋ ಕಲೆಕ್ಟ್ ಆಗಿದೆ ಅಂದ್ರೆ ನೀವು ಅತಿ ದೊಡ್ಡ ಸಕ್ಸಸ್ ಆಗಿದ್ದೀರಿ ಅಂತ ಅರ್ಥ. ಆದ್ರೆ 3, 4, 5 ನೋ ಅನ್ನುವಷ್ಟರಲ್ಲೇ ನಮ್ಮ ಉತ್ಸಾಹ ಎಲ್ಲ ಕುಗ್ಗಿ, ಎಂಥೂಸಿಯಾಸಮ್ ಎಲ್ಲ ಡೌನ್ ಆಗಿ, ಮತ್ತೆ ನಮ್ಮ ಬಾವುಟವನ್ನ ಕೆಳಗಿಳಿಸಿ ಯುದ್ಧ ವಿರಾಮ ಘೋಷಣೆ ಮಾಡಿ, ಆಯ್ತು ಶಸ್ತ್ರಾಸ್ತ್ರಗಳನ್ನೆಲ್ಲ ಕೆಳಗಿಳಿಸಿ, ಆಯ್ತು ನನ್ನ ಹತ್ರ ಆಗಲ್ಲ ಇನ್ಮೇಲೆ ಅಂತ ಘೋಷಣೆ ಮಾಡೋದಲ್ಲ. 10 ಜನ ಆಗ್ಲಿ, 20 ಆಗ್ಲಿ, 30 ಆಗ್ಲಿ, 40 ಆಗ್ಲಿ, 50 ಜನಕ್ಕೆ ಬಿಸ್ನೆಸ್ ಹೇಳಿದ್ರು ಅದೇ ಜೋಶ್ ಮೇಂಟೈನ್ ಮಾಡಬೇಕು. ಆ ಮೇಂಟೈನ್ ನಿಮ್ಮ ಹತ್ರ ಇದೆಯಾ? ಬಿಗಿನಿಂಗ್ ಜಾಯಿನ್ ಆಗಿರೋ ಸ್ಪಿರಿಟ್, ಈ ಬಿಸ್ನೆಸ್ ಬಗ್ಗೆ ಇರುವಂತ ಕಲ್ಪನೆ, ವಿಷನ್ ಈಗಲೂ ನಿಮ್ಗಿದೆಯಾ? ಅದೇ ಜೋಶಲ್ಲೇ ನೀವು ಜನರಿಗೆ ಪ್ರಾಡಕ್ಟ್ ಬಿಸ್ನೆಸ್ ಹೇಳ್ತಾ ಇದ್ದೀರಾ. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ಜೋಶ್ ನಿಮ್ದು ಕಡಿಮೆ ಆಗಿದೆಯಾ? ಸೀನಿಯರ್ ಆಗ್ತಾ 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 ನಾವು ಪವರ್ ಜಾಸ್ತಿ ಆಗ್ಬೇಕು, ಜೋಶ್ ಜಾಸ್ತಿ ಆಗ್ಬೇಕು, ಕಮ್ಮಿ ಆಗ್ಬಾರ್ದು. ಇದು ನೋಡ್ಕೊಳ್ಳಿ. ಯಾವ್ದಾದ್ರು ಕೆಲಸವನ್ನ ಮುಂದೂಡುವಂತದ್ದು, ಏನೇ ಐಡಿಯಾ ಬಂದ್ರು, ಯಾರಿಗಾರು ಬಿಸ್ನೆಸ್ ಹೇಳ್ಬೇಕಂದ್ರೆ, ಯಾರು ಬಿಸ್ನೆಸ್ ಕೇಳಿದ್ರೆ ನಾಳೆ ಮಾಡೋಣ ಅಂತಿರ್ತೀರಾ ಅಥವಾ ಫೋನ್ ಮಾಡ್ಬೇಕಂತ ಅನ್ಕೊಂಡೆ ಕೆಲವು ವಾರ ಆಯ್ತು, ಕೆಲವು ತಿಂಗಳಾಯ್ತು, ಫೋನ್ ಮಾಡಿಲ್ಲ. ಈ ಮೀಟಿಂಗ್ ತುಂಬಾ ಚೆನ್ನಾಗಿದೆ 9:30 ನಾಳೆ 9 ಗಂಟೆ ನಾನು ಡೌಲಿನಿ ಫೋನ್ ಮಾಡಿ ಜಾಯ್ನ್ ಆಗಕ್ಕೆ ಹೇಳ್ಬೇಕು. ಈ ತರ ಹೇಳಿಯೇ ಕೆಲವರು 1 ತಿಂಗಳಾಯ್ತು. ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳಿ. ನೆಕ್ಸ್ಟ್, ಸಾಲ ಕೇಳಬೇಡಿ, ಸಾಲ ಕೊಡಬೇಡಿ. ನಿರಂತರವಾಗಿ ಹೊಸಬ್ರನ್ನ ಈ ಬಿಸ್ನೆಸ್ ಗೆ ತರುವುದನ್ನ ನಿಲ್ಲಿಸಬೇಡಿ. ಡೋಂಟ್ ಸ್ಟಾಪ್. ಮೀಟಿಂಗ್ ಮಾಡ್ತಾ ಇರಿ, ಪರಿವರ್ತನೆ ಮಾಡ್ತಾ ಇರಿ, ಡೆಮೋ ಮಾಡ್ತಾ ಇರಿ. ಸೊ ಇದು ಫೋರ್ತ್ ಆಯ್ತು. ಸೊ ಈ 4 ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತಾ ಹೋಗಿ. ಇನ್ನ 3 ಪಾಯಿಂಟ್ ನಾಳೆ ದಿವಸ, ಇನ್ನು ಮುಂದಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದೆ. ಈ 7 ಪಾಯಿಂಟ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ, ಯಾವ್ದು ನಾನು ಮಾಡ್ತಾ ಇದ್ದೆ, ಯಾವ್ದು ನಾನು ಮಾಡ್ತಾ ಇಲ್ಲ, ಯಾವ್ದನ್ನ ಹೀಗ್ ಮಾಡ್ತಾ ಇದ್ದೆ, ಹೀಗ್ ಮಾಡ್ಬೋದಾ, ಎಲ್ಲಿ ನಾನು ಇದರಲ್ಲಿ ಅಪ್ಗ್ರೇಡ್ ಆಗ್ಬೋದು, ಚೇಂಜಸ್ ತಗೊಳ್ಬಹುದು ಅನ್ನೋದನ್ನ ನೀವು ಗಮನಿಸಿ, ನಿಮ್ಮನ್ನ ನೀವೇ ಆತ್ಮಾವಲೋಕನ ಮಾಡಿಕೊಂಡು, ನೀವೇ ಅದನ್ನ ಮಿರರಿಂಗ್ ಮಾಡಿಕೊಂಡು, ನೆಕ್ಸ್ಟ್ ನಿಮ್ಮ ಲೀಡರ್ಗೆ ಇದನ್ನ ಅಪ್ಡೇಟ್ ಮಾಡಿ, ಹೌದು ನಾನು ಇದರಲ್ಲೇ ಸ್ಟಕ್ ಆಗ್ತಿದೆ, ನಾನೀಗ ಕಂಡುಕೊಂಡೆ ನಾನು ಬಿಸ್ನೆಸ್ ಅಲ್ಲಿ ಯಾಕೆ ಗೆದ್ದಿಲ್ಲ ಅಂತ, ಇನ್ನು ತುಂಬಾ ದೊಡ್ಡ ಅಚೀವ್ಮೆಂಟ್ ನಾನು ಅನ್ಕೊಂಡಾಗೆ ಗೆದ್ದಿಲ್ಲ ಯಾಕೆ ಅಂತ ನನ್ಗೆ ಗೊತ್ತಾಯ್ತು ಅಂತ ನೀವು ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ಅಪ್ಲೈನ್ ಲೀಡರ್ಗೆ ಮೆಸೇಜ್ ಹಾಕಿ. ಅಂಡ್ ಯಾವ ಏರಿಯಾದಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗ್ಬೇಕು ಅದನ್ನ ಆಗಿ. ಸೊ ನೆಕ್ಸ್ಟ್ ನಾಳೆ ಮತ್ತೆ 8:50 ಮತ್ತೆ ಜಾಯಿನ್ ಆಗೋಣ ನಾಳೆ ಸೆಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೆ. ಥ್ಯಾಂಕ್ ಯು. ಓಕೆ, ಸೊ ಐ ಥಿಂಕ್ ಎಸ್, ರೆಕಾರ್ಡಿಂಗ್ ಸ್ಟಾಪ್ ಮಾಡಿದೀನಿ. ಸೊ ಈ ಒಂದು ನಿನ್ನೆ ಮತ್ತೆ ಇವತ್ತಿನ ಸೆಷನ್ ಏನಿದೆ ಇದರದ್ದು ಪ್ಲೇ ಲಿಸ್ಟ್ ಸಿಗ್ತಾ ಇದೆ. ಅದರಲ್ಲಿ ಎಲ್ಲದು ಹಿಂದೆ ಎಲ್ಲಾ ಟ್ರೈನಿಂಗ್ಗಳು ಇದರಲ್ಲಿ ಇದೆ. ಇನ್ನು ನಾಳೆ 3 ಪಾಯಿಂಟ್ಸ್ಗಳು ಮತ್ತೆ ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ಸಾಕಷ್ಟು ಲರ್ನಿಂಗ್ ಇದೆ. ನಾವು ಯಾಕೆ ಈ ಬಿಸ್ನೆಸ್ ಅಲ್ಲಿ ಉಳ್ಕೊಂಡಿದ್ವಿ ಅಂದ್ರೆ, ಈ ತರ ತಪ್ಪು ಮಾಡದೇ ಇರೋದ್ರಿಂದ ಅಥವಾ ಕಡಿಮೆ ಮಾಡಿರೋದ್ರಿಂದ ಈ ಬಿಸ್ನೆಸ್ ಅಲ್ಲಿ ಉಳ್ಕೊಂಡಿದ್ದೀವಿ. ಗೊತ್ತಾಗಿನೂ ಸಹಿತ ಇದೆಲ್ಲ ತಪ್ಪು ಅಂತ ಗೊತ್ತಾಗಿನೂ ಮತ್ತೆ ಅಲ್ಲೇ ಇರುವುದು ಒಳ್ಳೇದಲ್ಲ. ಸೊ ಇದನ್ನೆಲ್ಲ ನಾವು ಬದಲಾಯಿಸ್ಕೊಂಡು ನೆಕ್ಸ್ಟ್ ಸಕ್ಸಸ್ ಕಡೆ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭರಾತ್ರಿ. ಸೊ ನೆಕ್ಸ್ಟ್ ಮುಂದಿನ ಸೆಷನ್ ನಾಳೆ ಸೆಷನ್ ಅಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಧನ್ಯವಾದ.